ನಿಮ್ಮ ಹ್ಯಾಪಿ ಸಂಡೇ ಮತ್ತಷ್ಟು ಮಜವಾಗಿ ಇರಬೇಕಂದ್ರೆ ಇವಾಗ ಬಸವರಾಜ್ ಮಹಾಮನಿ ಹೇಳೋ ಕಾಮಿಡಿನ ನೀವು ಕೇಳಲೇಬೇಕು. ಕವಿಗೋಷ್ಠಿ ನಡೆದಾಗ 80 ವರ್ಷದ ಅಜ್ಜ ಮುಂದೆ ಕೂತಿದ್ದ ಅವ್ರಿಗೆ ಏನಾಯ್ತು ಏನೋ ಹೋಗ್ಬಿಟ್ರು ಪಾಪ. ಆ ಅಜ್ಜ ಮನೆ ಮಂದಿಯೆಲ್ಲ ಕವಿ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಏನಂತೇಳಿ ನಿನ್ನ ಕವನ ಕೇಳಿ ನಮ್ಮ ಅಪ್ಪ ಸತ್ತ ಅಂತೇಳಿ ಕಂಪ್ಲೇಂಟ್ ಮಾಡಿಬಿಟ್ರು. ಅದಕ್ಕೆ ಕೇಸ್ ಕೋರ್ಟಿಗೆ ಹೋಯ್ತು. ಜಡ್ಜ್ ಕೇಳಿದ್ರೆ ಹೆಂಗೆ ಸತ್ತರು ಏನೇನ್ರಿ ಗೊತ್ತಿಲ್ಲ. ನಾ ಕವನ ಓದಕತ್ತಿದ್ದೆ ಅವಾಗ ಸತ್ತಾರ. ಕವನ ದೊಡ್ಡದಿತ್ತ ಸಣ್ಣದಿತ್ತ ಅಂತ ಕೇಳಿದ್ರು. ದೊಡ್ಡದಿತ್ತ ಅದಕ್ಕೆ ಸತ್ತಾರ. ನಾ ನಿನ್ನ ಗಲ್ಲು ಶಿಕ್ಷೆ ಪ್ರಕರಣ ಮಾಡ್ತೀನಿ ಅಂತಂದ್ರು. ಸಂತೋಷದಿಂದ ನಿನ್ನ ಕೊನೆ ಇಚ್ಛೆ ಏನಾದ್ರೂ ಇದ್ರೆ ಹೇಳ ಅಂತಂದ್ರು. ಏನಿಲ್ಲ ಅದ ಕವನ ನಿಮ್ಮ ಮುಂದೆ ಹೇಳ್ಬೇಕಂತ ಮಾಡಿಲ್ಲ ಅಲ್ಲ. ಕೆಲವೊಂದ್ಸಲ ಹಿಂಗೂ ಘಟನೆಗಳು ಆಗ್ತಾವಲ್ಲ, ಕೆಲವೊಂದು ಎಕ್ಸಾಂಪಲ್ಗಳು ಬಂದ್ರೆ ಅಷ್ಟೇ. ಮತ್ತೆ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳಿಗೆ ಜಗತ್ತಿನಲ್ಲಿ 2 ಸುಳ್ಳುಗಳು ನಡೀತಾವಂತ್ರಿ, ಗಂಡಸರು ಮತ್ತು ಹೆಂಗಸರು ಮಾಡೋದು. ಹೆಣ್ಣು ಮಕ್ಕಳು ಸುಳ್ಳು ಏನ್ ಹೇಳ್ತಾರೆ ಅಂತಂದ್ರ 2 ನಿಮಿಷದಾಗ ನಾ ರೆಡಿ ಆಗ್ತೀನಿ ಅಂತ ಹೇಳ್ತಾರೆ. ಅದು 1ನೇ ಸುಳ್ಳು ಹೆಣ್ಮಕ್ಳು. ಗಂಡಸರು ಇನ್ನೊಂದು ಸುಳ್ಳು ಏನಂತಂದ್ರೆ ನಾ 2 ನಿಮಿಷ ಬರ್ತೀನಿ ಅಂತ ಹೇಳ್ತಾರೆ. ಅವು 2 ಆಗವಲ್ಲ, ಹೋಗೋಲ್ರಿ ಅವೆಲ್ಲ. ನಿಮಗೆ ಹೆಣ್ಮಕ್ಳಿಗೆ ಯಾವ ವಿಷಯ ಬಗ್ಗೆ ಕೇಳ್ರಿ, ವಯಸ್ಸಿನ ಬಗ್ಗೆ ಕೇಳ್ರಿ, ಆದಷ್ಟು ಕಡಿಮೆ ಮಾಡ್ಕೊಂಡು ತಿಳ್ಕೊಂಡು ಬರ್ತಾರೆ. 3 ಜನ ಹೆಣ್ಮಕ್ಳು ಟ್ರೈನಲ್ಲಿ ಹೋಗ್ಲಾಕತ್ತಿದ್ರು. ಫಸ್ಟ್ ಬಗ್ಗೆ ಸೆಕೆಂಡ್ ಬಗ್ಗೆ ಕೇಳಿದ್ರಿ ನಿಮ್ಗೆ ವಯಸ್ಸು ಎಷ್ಟು ಅಂತಂದು. ಆಕೆ 40 ನನಗೆ ಈಗ ಜಸ್ಟ್ 30 ಎಂದು 10 ಕಡಿಮೆ ಮಾಡಿದೆ ಪುಣ್ಯಾಪ್ತಿ. ನಡುವೆಕ್ಕೆ ಲಾಸ್ಟ್ ಬಗ್ಗೆ ಕೇಳಿದ್ರಿ ನಿಮ್ಮ ವಯಸ್ಸು ಎಷ್ಟು ಅಂತಂದು. ಆಕೆ 35 ನನಗೆ ಈಗ ಜಸ್ಟ್ 20 ಎಂದು. ಆ ಕಡೆ ಲಾಸ್ಟ್ ಬಗ್ಗೆ ಈ ಕಡೆ ಲಾಸ್ಟ್ ಬಗ್ಗೆ ಕೇಳಿದ್ರಿ ನಿಮ್ಮ ವಯಸ್ಸು ಎಷ್ಟು ಅಂತಂದು. ಆಕೆ 25 ನನಗೆ ಈಗ ಜಸ್ಟ್ 10 ಅಂದು. ಅಷ್ಟೊಂದಿಗೆ ಮ್ಯಾಲೊಬ್ಬ ಮಾಡ್ಕೊಂಡಿದ್ರೆ ದಪ್ಪ ಅಂತೇಳಿ ಕೇಳಕ್ ಬಿದ್ದ. ಇವ ಯಾರಂದ್ರ ನಾನಾ ಈಗ ಹುಟ್ಟಿನ ಅಂದ. ಅವನಿಗೆ ತೆರಿಕಟಾಗಿರ್ತೀನಿ ಇದೆಲ್ಲ ನೋಡ್ಕೊಂಡು ಹೋಗೋದು. ಕೆಲವೊಂದ್ಸಲ ಹಿಂಗೂ ಆಗ್ತಾವ ಮೂಲಕ ಕೆಲವೊಂದು ಎಕ್ಸಾಂಪಲ್ಗಳು. ನಮ್ಮ ಉತ್ತರ ಕರ್ನಾಟಕ ಭಾಷೆ ಆಗ್ತದೆ ನೋಡ್ರಿ. ನಮ್ಮ ಜನ ಯಾವಾಗ ಏನು ಮಾತಾಡ್ತಾರೆ ನಮ್ಗೆ ಗೊತ್ತಿರಂಗಿಲ್ಲ. ನನ್ನ ಮನೆಗೆ ನನ್ನ ಮಗ ಓದ್ಕೊಂಡು ಕೂತಿದ್ದ, ನನಗೊಂದು ಕಲ್ಪನೆ ಬಂತು. ಅವ ಯಾರ ಮೇಲೆ ಪ್ರೀತಿ ಜಾಸ್ತಿ ಮಾಡ್ತಾನೆ ಕಂಡಿಡಿಬೇಕು ಅನಿಸ್ತೇನೆ ನಾನು. ನನ್ನ ಹೆಂಡತಿಗೆ ಯಾರನ್ನ ಪ್ರೀತಿ ಜಾಸ್ತಿ ಮಾಡ್ತಾನೆ ನೋಡಮ್ಮ ಅಂತಂದೆ. ಹೆಂಗೆ ಕಂಡಿಡ್ತೀರಿ ಅಂದ್ರು. ಏನಿಲ್ಲ, ಭಾಳ ಸಿಂಪಲ್ ಅದು. ಸಣ್ಣ ಕಲ್ತ್ಕೊಂಡು ಹೊಡಿತೀನಿ, ಪೆಟ್ಟು ಬೀಳ್ತದೆ. ಪೆಟ್ಟು ಬಿದ್ದ ತಕ್ಷಣ ಅಪ್ಪ ಅಂತಾನೆ ಅಮ್ಮ ಅಂತ ನಂದೆ ನಾನು. ಅಪ್ಪ ಅಂದ್ರೆ ನನ್ನ ಮೇಲೆ ಸಿಗುತ್ತಂಗ, ಅಮ್ಮ ಅಂದ್ರೆ ನಿನ್ನ ಮೇಲೆ ಸಿಗುತ್ತಂಗ ಅಂದೆ. ವಾಹ್ ಎಂತ ಹೇಳಿ ಮಾಡಿರಲ್ಲ, ಹೊಡೆಯಲ್ಲ ಅಂತಂದು. ಹುಡುಗ ಓದ್ಕೊಂಡು ಕೂತಿತ್ತು, ಸಣ್ಣ ಕಲ್ತ್ಕೊಂಡು ಹೊಡೆದ ತಕ್ಷಣ ಏನು ಯಾವ ಸಲ ಮಗಳೇ ಹೊಡೆದ ಬಂದ. ಅವ ಅಪ್ಪನಿಲ್ಲ ಅಮ್ಮನಿಲ್ಲ. ನಾವು ಗಂಡ ಹೆಂಡತಿ ತೆಗೆದುಕೊಂಡ್ಬಿಟ್ಟು ನಾವು ಮುಂದೆ ನಿಂತರ ಏನಂತ ಏನೇನೋ ನಂಗೆ ಹೇಳ್ಬಿಡ್ತೀವಿ. ನಮ್ಗೆ ನಮ್ಮ ಕಡೆ ಸುಳಭ ಅಂಬದು ಅಗ್ದಿ ಕ್ರಮವಾಗಿ ಇಂಚು ಬಂಧುಗಳೇ. ನಮ್ಮ ಕಡೆಗೆ ಇದು ಬೈಗಳೆಲ್ಲ ನಮ್ಮ ಕಡೆಗೆ ಹೊಗಳಿಕೆ ಶಬ್ದ ಬಂಧುಗಳೇ ಎಲ್ಲದಕ್ಕೂ ಅಂತಾರ. ಇದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಒಂದು ಬಸ್ ಬಂತ ತಗೊಳ್ರಿ, ಬಸ್ ಬಂತೋಡ್ರಿ ಸುಳಮಗದು ಅಂತ. ಬಸ್ ಇಲ್ಲ ಅಂದ್ರೆ ಬಸ್ ಇಲ್ಲ ನೋಡ್ರಿ ಸುಳಮಗದು. ಮಳಿ ಬಂತ ತಗೊಳ್ರಿ, ಮಳಿ ಬಂತ ನೋಡ್ರಿ ಸುಳಮಗದು ಅಂತ. ಮಳಿನೇ ಇಲ್ಲ ಅಂದ್ರೆ ಮಳಿನೇ ಇಲ್ಲ ನೋಡ್ರಿ ಸುಳಮಗದು. ಎಲ್ಲದಕ್ಕೂ ಅಂತಾರೆ. ಈ ಒಂದು ವಿಷಯ ಬೆಂಗಳೂರು ಕಲಾವಿದರು ಗೊತ್ತಿಲ್ಲ. ಸುಧಾಕರ್ ಗುರು, ಕೃಷ್ಣೇಗೌಡರು, MS ನರಸಿಂಹಮೂರ್ತಿ ಬಹಳ ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಒಂಥರ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಾಗ ಅವ್ರ ಕಾರ್ಯಕ್ರಮ ನೋಡಿ ಉತ್ತರ ಕರ್ನಾಟಕ ಜನ ಭಾಳ ಖುಷಿ ಆಗ್ಬಿಟ್ಟು ಒಂದು 50-60 ಜನ ಮುಂದೆ ಬಂದು ನಿಂತ್ಕೊಂಡು ಏನಾಗ್ಬೇಕು ಏನು ಅನಿಸ್ತಲ್ಲ ಸುಳ ಮಕ್ಕಳು ಅಂದ್ರು. ಎದಿನೇ ಹೊಡ್ಕೊಂಡ್ರಿ ಇವೆಲ್ಲ ಏನು ನಿಮ್ಮ ಮಾಮನಿ ನಿಮ್ಮ ಜನ ಸುಳ ಮಕ್ಕಳು ಅಂತಲ್ಲಾಗೈತಾರೆ ಹೇಳ್ಕೊಂಡು. ನಾನು ಹೇಳಿದೆ ಚೊಚ್ಚಲ ಮಂದಿಗೆ ಅಷ್ಟ ಅಂತಾರೆ ಅಂದೆ. ನಾನು ಬುದ್ಧಿ ಐತೇನ್ರಿ ನಿಮ್ಗೆ ಸುಳ ಮಕ್ಕಳು ಅಂತ ಅನ್ಬಾರ್ದು. ನಿಮ್ಮ ಜನಕ್ಕೆ ಹೇಳಿದ ಶಬ್ದ ಅಲ್ಲ ಕೊಡ್ಬಾರ್ದು ಅಂತಂದು. ಪಾಪ ಇವ್ರು ತಪ್ಪು ತಗೊಂಡು ತಗೊಂಡು 50-60 ಜನಕ್ಕೆ ಹೋಗಿ ನಾನು ಬೈದೆ. ಊಟ ಸುಳ ಮಕ್ಕಳು ಅಂತ ಅನ್ಬಾರ್ದು. ಮಂದಿ ತಿಳಿಯೋದು ಬಿಡೋದು ತಪ್ಪು ತಿಳ್ಕೊಂಡ್ರೆ ಹಂಗೆ ನಾನು. ಅದಕ್ಕೆ ಅವ್ರೇನು ಅನ್ಬೇಕು, ಆ ಸುಳ ಮಗನ ಅಂದ್ರೆ ಈ ಸುಳ ಮಗನ ಏನಾಯ್ತು. ಮೊದಲು ಯಾರಿಗೋ ಏನು ಅಂದಿದ್ರು, ಆಮೇಲೆ ಬಂತು ಅನ್ಸ್ಕೊಂಡಿದ್ದೆ ನಾನು. ಭಾಷೆ ಹಿಂಗೆ ಹಿಂಗೆ ಬಂಧುಗಳೇ. ಭಾಷೆ ಅಂದ ತಕ್ಷಣ ಒಂದ ಅಂತ ತಿಳ್ಕೊಂಡ್ರೆ ನಾವು ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಒಂದು ಭಾಷೆ. ಪೊಲೀಸರು ಒಂದು ಭಾಷೆ ಐತಿ. ಪೊಲೀಸರ ಭಾಷೆ ಏನು? ಒದ್ದು ಒಳಗತ್ತು ನೋಡು, ಬೆಂಡ್ ಹತ್ತು ನೋಡು, ಏರೋಪ್ಲೇನ್ ಹತ್ತು ನೋಡು ಅಂತಾರೆ. ಒಳಗಿದ್ದು ಅಂತಾನೆ ಏರೋಪ್ಲೇನ್ ದಾದ್ರಿ ಬಸ್ ಹಸಿರು ಮನೆಗೆ ಹೋಗ್ತಂತಿರ್ತಾನೆ ನಾವು. ಇವ್ರು ಕೇಳಂಗ ತಪ್ಪು ಮಾಡಿದ ಮಗನ ಏರೋಪ್ಲೇನ್ ಹಚ್ತಿರ್ತೀನಿ ಅಂತ. ಇದು ಪೊಲೀಸರ ಭಾಷೆ. ಡಾಕ್ಟರ್ದು ಒಂದು ಭಾಷೆ ಅದ. ಡಾಕ್ಟರ್ ಭಾಷೆ ಏನು? ಏನಾಯ್ತು, ಯಾಕಾಯ್ತು, ಎಷ್ಟು ಸಲ ಆಯ್ತು, ಡೀಟೇಲ್ ಆಗಿ ಹೇಳ್ತಾರೆ. ಡೀಟೇಲ್ ಆಗಿ ಹೇಳಬೇಕು. ಒಂದು ಮುದುಕಿ ಸಣ್ಣ ಹುಡುಗನ ಕೂಡ ಆಸ್ಪತ್ರೆ ಬಂತು. ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಮಗುವಿಗೆ? ಯಪ್ಪ ಬೇಗ ಇರ್ತದ, ಟಾಯ್ಲೆಟ್ ಆಗ್ಯದ. ಎಷ್ಟು ಸಲ ಆಗ್ಯದ? ಯಪ್ಪ 10 ಸಲ ಆಗ್ಯದ.
ಅದು ಚೆನ್ನಾಗ್ಯದ, ತೆಳ್ಳಗಾಗ್ತದೆ, ಗಟ್ಟಿ ಆಗ್ತದೆ. ಯಪ್ಪ ತೆಳ್ಳಗಾಗ್ತದೆ. ಹಸಿರು ಐತೇನು? ಹೌದಪ್ಪ ಹಸಿರು ಐತಿ. ಒಡೊಡಕ್ಕೆ ಐತೇನು? ಹೌದಪ್ಪ ಒಡೊಡಕ್ಕೆ ಐತಿ. ಆ ತಾಯಿ ಪುಣ್ಯ ರುಚಿ ಹಂಗದ ಕೇಳಿ ಇಷ್ಟದು ಕೂಡ ಡಾಕ್ಟರ್ ಅಂದ್ರು ನೀವೇನು ಅದೇ ಅಂತ ಹೆಚ್ಚೋಕೋಬೇಡ ಅದು. ಆ ಮುದುಕಿ ಇನ್ನ ಕನ್ಫ್ಯೂಸ್ ಆಯ್ತಪ್ಪ ಅದ್ಯಾಕೆ ತೋರಿಸ್ಕೊಂಡು ಹೆಚ್ಚೋಕೊಳ್ಳಿ ಅದ್ರ ಕೊಬ್ಬರಿ ಅಂತ ಡಾಕ್ಟರ್ ಬೈದ್ರು. ತೆಲಿಗೆ ಸೋದ ಅದಾ ತೋಡ್ತೇನೆ ಹೆಚ್ಚಿಕೊಳ್ಳೋದಲ್ಲ, ಮನ್ಸಿಗೆ ಹೆಚ್ಚಿಕೊಳ್ಳೋಕೋಬಲ್ಲ. ನಾನು ಹೇಳಿ ಯಪ್ಪ ನನಗೆ ಗೊತ್ತಾಗಿದೆ, ದಯವಿಟ್ಟು ಕ್ಷಮಿಸ್ಕೊಂಡು ಅದ್ಯಾಕೆ ಕ್ಷಮಾ ಪಡಿ ಕಳಿಸ್ರಿ, ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ನಡಿ ಅಂತಂದು ಆಸ್ಪತ್ರೆ ಅಂತ ಕಳಿಸ್ತಾರೆ. ಈ ಡಾಕ್ಟರ್ ಏನು ಮಾಡಿದ, ಹೆಂಡತಿ ಫೋನ್ ಮಾಡಿದ, ಊಟಕ್ಕೆ ಅಡಿಗೆ ಏನು ಮಾಡ್ತಂದ, ನೀವೇನಂತೀರಿ ಅದು ಮಾಡ್ತಂದ, ಹೋಳಿಗೆ ಮಾಡ್ತಾನಂದ, 8 ದಿವಸ ಆಯ್ತು ಅದ ಮಾಡಕತ್ತೀನಿ ಅದ ತಿನ್ನಕತ್ತೀನಿ, ಸ್ವಲ್ಪ ಚೇಂಜ್ ಮಾಡ್ತಂದು. ಹೌದಾ ಹುಗ್ಗಿ ಪಾಯಸ ಮಾಡ್ತೆ ಅಂದ. ಹುಗ್ಗಿ ಪಾಯಸ ಮಾಡ್ತಂದ್ರಿ ಬೇಗ ಬರ್ಕೊಂಡ್ಬಂದ್ರೆ ಒಂದೇ ಪೇಷಂಟ್ ಒಳಗೆ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಫೋನ್ ಇಡಕ್ಕೆ ಪೇಷಂಟ್ ಒಳಗೆ ಬಂತು. ಡಾಕ್ಟರ್ ಕೇಳಿದ್ರೆ ಏನಾಗತ್ತೆ ನನಗೆ, ಬೇಗ ಇರ್ತದೆ, ಟಾಯ್ಲೆಟ್ ಆಗ್ಯದ, ತೆಳ್ಳಗಾಗ್ತದೆ, ಗಟ್ಟಿ ಆಗ್ತದೆ. ಅದಕ್ಕೆ ಈ ಉತ್ಪ್ರಮಗೆ ನಮ್ಗೆ ಸೇಮ್ ಹುಗ್ಗಿ ಪಾಯಸ ಅನ್ನಂಗೆ ಆಗ್ತಂದೇವ. ಡಾಕ್ಟರ್ ಹೆಂಡತಿ ಫೋನ್ ಮಾಡಿ ಹೇಳಿದ್ರೆ ಹುಗ್ಗಿ ಪಾಯಸ ಕ್ಯಾನ್ಸಲ್ ಅಂದ್ರು. ಏನು ತೆಳ್ಳಗೆ ಮಾಡಿ ತಿಂದೋಗಂತ ಅಗಿಗೇನು ಗೊತ್ತು ಆಸ್ಪತ್ರೆಗೆ ಏನಾಗಿದೆ ಅಂತಂದು, ಸಕ್ಕರೆ ಜಾಸ್ತಿ ಹಾಕಿ ಕಡಿಮೆ ಆಗ್ತಂತ. ನಾವು ಏನು ಒಳ್ಳೆ ಅಂತೀವ ಅಂತಾನ, ನೀವು ಬಂದ್ಮೇಲೆ ಮಾಡ್ಲಂತ ಅಕ್ಕಿ ಕೇಳ್ತಾಳ. ಮತ್ತೆ ಮನೆಗೆ ಬಂದು ಹೇಳಿದ ಆಸ್ಪತ್ರೆಗಿಂತ ಕಡಿಮೆ ಆಗ್ಯದ, ಇನ್ಮೇಲೆ ಹುಗ್ಗಿ ಪಾಯಸ ಮಾಡಕ್ಕೆ ಹೋಗ್ಬೇಡ, ನಾನು ಪುಸ್ತಕ ಹೋಗ್ಲಿದ್ದೀನಿ ಸರ್. ಅವತ್ತಿನಿಂದ ಇಲ್ಲಿ ತನಕ ಹುಗ್ಗಿ ಪಾಯಸ ಮುಟ್ಟಿದ್ರೆ ಪುಣ್ಯಾತ್ಮಕ. ಅದಕ್ಕೆ ದಯವಿಟ್ಟು ಡಾಕ್ಟರ್ಗಳು ಯಾರಾದ್ರೂ ತಪ್ಪು ಕೊಟ್ಕೊಳ್ರಿ. ಹಳ್ಳಿ ಪೇಷಂಟ್ಗಳು ದಯವಿಟ್ಟು ತಿಳಿಸಿ ಹೇಳ್ರಿ, ಅವ್ರ ಭಾಷೆನೇ ಬೇರೆ ಇರ್ತದ. ಅವ್ರ ಭಾಷೆ ಹೆಂಗಿರ್ತಂತ ಎಕ್ಸಾಂಪಲ್ ಹೇಳ್ತೀನಿ ಮಗ. ಒಬ್ಬ ಪೇಷಂಟ್ ಬಂದು ಡಾಕ್ಟರ್ ಮುಂದೆ ನಿಂತ್ಕೊಂಡು ಏನು ಅನ್ಬೇಕು, ಡಾಕ್ಟ್ರೆ ಯಾಕೋ ಏನೋ ಹೊಟ್ಟೆ ಉಬ್ಬರದಾಗ್ಯದ ಅಂತ. ಡಾಕ್ಟರ್ ಅಂದ್ರು ಗ್ಯಾಸ್ ಇದೆಯಾ ಅಂದ್ರು, ಬುಕ್ ಮಾಡಿ 1 ತಿಂಗಳ ದಿನ ಬಂದಿಲ್ಲ ಅಂದೇವ. ಅವರ ನಮ್ಮಲ್ಲಿ ನಮ್ಮಲ್ಲಿ ಇನ್ನೂ ಕೆಲವೊಂದ್ಸಲ ಡಾಕ್ಟರ್ಗಳು ತಪ್ಪು ಮಾಡ್ತಾರೆ. ಒಬ್ಬನಿಗೆ ಹೊಟ್ಟೆ ಆಪರೇಷನ್ ಮಾಡುವಾಗ ನೆನಪು ಹೋಗಿ ಹ್ಯಾಂಡ್ಗಳು ಹೊಟ್ಟೆ ಒಳಗೆ ಬಿಟ್ಟು ಹಂಗ ಒಲಿ ಹಾಕಿಟ್ಟಿದ್ರು. ಅವು ಒಂದು 8 ದಿವಸ ಆದ್ಮೇಲೆ ಆಸ್ಪತ್ರೆ ಮುಂದೆ ಹೋಗ್ತಾ ಇತ್ತು. ಆ ಪೇಷಂಟ್ ಕರೆದ್ರೆ ತಮ್ಮ ಇರಬಾರ್ದಂದ್ರೆ ಹೆಂಗಿದ್ದೆ, ಆರಾಮಿದ್ದಿಲ್ಲ? ಆರಾಮಿದ್ದಿಲ್ಲ, ನನಗೇನಾಗಿಲ್ಲ, ಚಲೋ ಇದ್ದೀನಿ ಅಂತ. ನೀವು ಒಂದು ವಿಷಯ ಮಾಡ್ತೀನಪ್ಪ, ಏನು ಆಪರೇಷನ್ ಮಾಡುವಾಗ ಹ್ಯಾಂಡ್ಗಳು ನೆನಪೋಗಿ ಹೊಟ್ಟೆ ಒಳಗೆ ಬಿಟ್ಟಿನಿ, ಅದು ಆಪರೇಷನ್ ಮಾಡಿ ತಕ್ಕೊಂತೀನಿ ಅಂದ್ರು. ಅದಕ್ಕೆ ಅವ ಏನು ಎಂತ ಹುಚ್ಚಿದ್ರೆ 50 ರೂಪಾಯಿ ಕೊಡ್ತೀನಿ ಹೊಸ ತಗೊಂಡ. ಒಳಗಿದ್ರೆ ಏನಾಗ್ತಂದು ಗೊತ್ತಿಲ್ಲ ಮಗನಿಗೆ. ಈ ಥರದ ಕೆಲವೊಂದು ಪೇಷಂಟ್ ಇರ್ತಾವ. ಇನ್ನೂ ಕೆಲವೊಂದು ಪೇಷಂಟ್ಗಳು ಯಾಕೆ ನಾ ತಿಳಿಸಿ ಹೇಳ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರೆ, ಅವು ಹಳ್ಳಿ ಜನ ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗಲ್ಲ, ತಿಳಿಸಿ ಹೇಳ್ಬೇಕು. ಮುಗ್ಧ ಜನ ಇರ್ತಾರೆ. ಈ ಡಾಕ್ಟರ್ಗಳು ಒಂದಕ್ಕೊಂದು 2 ಕಳಿಸ್ಬಿಡ್ತಾರೆ ಪಾಪ. ಅವ್ರಿಗೆ ಏನೂ ತಿಳಿಯಲ್ಲ. ತಿಳಿಸಿ ಹೇಳಕ್ಕೆ ದೊಡ್ಡ ಅನಾಹುತ ನಡೆದ್ಬಿಡ್ತದೆ. ಹುಬ್ಬಳ್ಳಿಗೆ ನಡೆದಂಥ ಘಟನೆ ಇರುತ್ತೆ. ಮೂತ್ರ ಪರೀಕ್ಷೆ ಮಾಡಿದ್ರೆ ಮೂತ್ರ ಮಾಡ್ತಾರೆ. ಎಷ್ಟು ತರಬೇಕು? ಅವು ಹಳ್ಳಿ ಜನಕ್ಕೆ ಗೊತ್ತು, ಏನು ಗೊತ್ತು ಪಾಪ, 2 ಲೀಟ್ರ್ ಬಾಟ್ಲಿ ತಿಂತ ಮಾಡ್ಬಿಡ್ತಾವು. ಇನ್ನೂ ಕೆಲವೊಂದು ಕಡೆ ಬಾಟ್ಲಿ ಸಿಗಲ್ಲ, ಎಳ್ನೀರು ಕುಡಿದು ಎಳ್ನೀರಾಗ ತಂದು ಬಿಡ್ತಾವು. ತಂದು ಡಾಕ್ಟರ್ ಮುಂದೆ ಇಟ್ಬಿಡ್ತಾವ. ಡಾಕ್ಟರ್ಗೆ ಹೇಳ್ತಾ ಡಾಕ್ಟ್ರ ಮೂತ್ರ ಪರೀಕ್ಷೆ ಮಾಡೋದು ಅದಕ್ಕೆ ತಂದಿಟ್ಟಿವಿ ಅಂತಂದು. ಎಲ್ಲಿ ನಂಗಾಗಿ ಎಳ್ನೀರು ತಂದಾರ ಅಂತಂದು ನಾ ಮುಂದೆ ನೀವೆಲ್ಲ ತಿಳ್ಕೊಂಡಿದ್ದೀನಿ. ಅದಕ್ಕೆ ತಿಳ್ಕೊಳ್ಳೋದು ಭಾಳ ಮುಖ್ಯ ಅಲ್ಲ, ತಿಳಿಸೋದು ಭಾಳ ಮುಖ್ಯ ಆಗ್ತದೆ. ಬಂಧುಗಳೇ, ತಿಳ್ಕೊಂಡು ಕೆಲವೊಂದು ನಗುವಂಥ ಪ್ರಶ್ನೆಗಳಿದಾವೆ. ಒಂದ್ಸಲ ಹಂಪಿ ಹಿಂದಿ ಸಿನಿಮಾ ನಟಿಯರು ಬರ್ತಾ ಇದ್ರು. ಟಿ.ಸಿ ಟಿಕೆಟ್ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದ. ಫಸ್ಟ್ ಕಜಿನ ಕೈ ಬಿಟ್ಟಾದ್ರು. ಟಿ.ಸಿ ಕೇಳಿದ ಟಿಕೆಟ್ ಅಂತಂದು. ಟಿಕೆಟ್ ನಾ ತಗೊಂಡಿಲ್ಲ ಅಂತಂದು. ಟಿ.ಸಿ ನೋಡಿದ, ಆಕೆ ಸೀರೆ ಉಟ್ಕೊಂಡಿದ್ದು, ಆಕೆಗೆ 100 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಐಶ್ವರ್ಯ ರೈ ನಿಂತಿದ್ಲು, ಆಕೆ ಜೀನ್ಸ್ ಹಾಕಿದ್ಲು, ಆಕೆಗೆ 75 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕರೀನಾ ಕಪೂರ್ ನಿಂತಿದ್ದು, ಆಕೆ ಸ್ಕರ್ಟ್ ಹಾಕಿದ್ದು, ಆಕೆಗೆ 50 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಮಲ್ಲಿಕಾ ಶರಾವತ್ ನಿಂತಿದ್ದು, ಆಕೆಗೆ ಏನೂ ದಂಡ ಹಾಕಿದ. ನೀವು ತಿಳ್ಕೊಳಂಗಲ್ಲ, ಯಾಕಂತಂದ್ರೆ ಆಕಿನಂತ ಟಿಕೆಟ್ ಇತ್ತು. ನೀವು ತಿಳ್ಕೊಳಂಗಲ್ಲ. ಕೆಲವೊಂದು ಜನ ಏನೇನೋ ಪ್ರಯತ್ನ ಮಾಡ್ಕೊಂಡು ನಗಾಕತ್ತಾರೆ. ಒಳ್ಳೇದು ಯೋಚನೆ ಮಾಡಿ ಬಂದ್ರೆ ದೇಶ ಉದ್ಧಾರ ಆಗ್ಬೇಕು, ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ದೇಶದ ಪರಿಸ್ಥಿತಿ ಮೊದಲ ಗಂಭೀರ ಐತಿ. ಹೆಂಗೈತಿ ನಮ್ಮ ದೇಶದ ಪರಿಸ್ಥಿತಿ ಅಂದ್ರೆ, ಸ್ವರ್ಗ ಲೋಕಕ್ಕೆ ಕೂಡ ಭ್ರಷ್ಟಾಚಾರ ಹೆಂಗೆ ಮಾಡ್ಬೇಕಂತ ತಿಳಿಸಿಕೊಡ್ಲಾಕತ್ತಾರಂತ. 3 ಇಂಜಿನಿಯರ್ಗಳು ಸ್ವರ್ಗಕ್ಕೆ ಹೋದ್ರು. ಸಾಮಾನ್ಯವಾಗಿ ಇಂಜಿನಿಯರ್ಗಳು ಸ್ವರ್ಗಕ್ಕೆ ಹೋಗಲ್ಲ, ಆದ್ರೆ ಹೋದ್ರು. ಎಂಟ್ರೆನ್ಸಿಗೆ ದ್ವಾರಪಾಲಕ್ಕೆ ತಡದ, ಸ್ವಲ್ಪ ನಿಮ್ಗೆ ಟೆಸ್ಟ್ ಮಾಡ್ಬೇಕಾಗ್ಯಾರ. ಏನು ಟೆಸ್ಟ್ ಮಾಡ್ತೀರಿ? ಏನಿಲ್ಲ, ಇದು ಮೇನ್ ಎಂಟ್ರೆನ್ಸ್ ಸ್ವಲ್ಪ ಡ್ಯಾಮೇಜ್ ಆಗ್ಯದ, ಇದು ಎಷ್ಟರಾಗಿರ್ತಾರೆ ಅಂತ ಹೇಳ್ರಿ. ಪಾಕಿಸ್ತಾನ ಒಂದು ಇದಕ್ಕೆ 3,000 ರೂಪಾಯಿ ಬೇಕಂದ. ಹೆಂಗ? 1,000 ರೂಪಾಯಿ ಲೇಬರ್ ಚಾರ್ಜ್, 1,000 ರೂಪಾಯಿ ಮೆಟೀರಿಯಲ್, 1,000 ರೂಪಾಯಿ ನನಗೆ ಉಳಿತಂತಂದ. ವೆರಿ ಗುಡ್ ಕೊಡುತ್ತಂದ್ರೆ
ಅದರಿಂದ ಚೈನಾದವ್ರು ನಿಂತಿದ್ದ ಇದಕ್ಕೆ 30,000 ರೂಪಾಯಿ ಬೇಕಂದ. ಹೆಂಗೆ 10,000 ರೂಪಾಯಿ ಲೇಬರ್ ಚಾರ್ಜು, 10,000 ರೂಪಾಯಿ ಮೆಟೀರಿಯಲು, 10,000 ರೂಪಾಯಿ ನನಗೆ ಉಳಿತು ಅಂತಂದ. ಬೇರೆ ದುಡ್ಡು ಕೊಡು ಅಂತಂದ್ರು. ಅದರಿಂದ ಇಂಡಿಯಾದಾಗ ನಿಂತಿದ್ದ ಇದಕ್ಕೆ ಎಷ್ಟು ಬರ್ತಕ್ಕಂತ ಕೇಳಿದ್ರು. 33,000 ರೂಪಾಯಿ ಬರ್ತಂತಂದ್ರು. ಹೆಂಗೆ 15,000 ರೂಪಾಯಿ ನನಗೆ, 15,000 ರೂಪಾಯಿ ನಿನಗೆ, 3,000 ರೂಪಾಯಿ ಪಾಕಿಸ್ತಾನದ ಕೊಡಮ್ಮ ಕೆಲಸ ಮಾಡಿ ಕೊಡ್ತಾನೆ ಅನ್ನಂತ. ವೀಕೆಂಡ್ ಕಾಮಿಡಿಯಲ್ಲಿ ಸುಧಾ ಬರ್ಗೂರು ಹಾಸ್ಯ ರಂಜನೆ ಶುರುವಾಗುತ್ತೆ ಪುಟ್ಟದೊಂದು ವಿರಾಮದ ಬಳಿಕ. ಸುಧಾ ಬರ್ಗೂರ್ ಮಾತು ಕೇಳೋಕೆ ಚಂದ. ದಿನನಿತ್ಯ ನಡೆಯುವ ಘಟನೆಗಳನ್ನೇ ರಸವತ್ತಾಗಿ ಹೇಳಿ ಎಲ್ಲರನ್ನ ರಂಜಿಸೋ ಸುಧಾ ಬರ್ಗೂರು ಈಗ ನಿಮಗಾಗಿ ಹೊಸ ಹೊಸ ಜೋಕ್ಸ್ಗಳನ್ನ ಹೇಳ್ತಾರೆ. ಕೇಳಿ, ಎಂಜಾಯ್ ಮಾಡಿ. ದೇವ್ರು ನಮಗೆ ವೆಯ್ಟ್ ಕೊಟ್ಟಿಲ್ಲ, ವೆಯ್ಟ್ ಕೊಟ್ಟಿದ್ದ ಅನ್ನೋದ್ರಿಂದ ನಮಗ್ ಪೋಡಿಯಂ ಬೇಡ. ಹೆಣ್ಮಕ್ಳಿಗೆ ಧೈರ್ಯ ಅನ್ನೋದು ರಕ್ತದಲ್ಲೇ ಬಂದಿರುತ್ತೆ, ಅದು ಮಲೆನಾಡಿನ ಹೆಣ್ಮಕ್ಳಿಗೆ. ನಮಗೆ ಪೋಡಿಯಂ ಬೇಡ. ಇಲ್ಲ ನಾವು ಪ್ರಾಣೇಶ್ವರ ಎತ್ತರವಾಗಿದ್ದಿದ್ರೆ ಪೋಡಿಯಂ ಉಪಯೋಗ ಆಗೋದು. ಇಲ್ಲ ನಮ್ಮ ಡಾಕ್ಟರ್ ವೆಂಕಟರಮಣ ಹೆಗಡೆ ತರ ಬೆಳ್ಳಗಿದ್ದಿದ್ರು ಫಳಫಳ ಅಂತ ಕಾಣಿಸ್ತಾ ಇದ್ವಿ. ಆ ಪೋಡಿಯಂ ಹಿಂದೆ ಹೋದ್ರೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡಿರೋ ಸೀರೆ ಬಳೆ ಯಾವುದು ನಿಮಗ್ ಕಾಣಲ್ಲ. ನ್ಯಾಯ ನೆನಪು. ಈ ಬ್ಯಾಟಿಂಗ್ ಒಂಥರ ಹೋಮ್ ಪಿಚ್ ಇದ್ದಂಗೆ. ಯಾಕೆಂದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬ್ಯಾಟಿಂಗ್ ಆಡ್ಬೋದು, ಏನೇ ಸೆಂಚುರಿ ಹೊಡಿಬೋದು. ಆದ್ರೆ ನಮ್ಮ ಹೋಮ್ ಪಿಚ್ ಅಲ್ಲಿ ನಾವು ಮಾತಾಡಿದಾಗ ಸಿಗೋ ಸಂತೋಷ ಇದೆಯಲ್ಲ, ನೀವು ಕೊಡುವಂತ ಚಪ್ಪಾಳೆ, ನೀವು ತೋರಿಸುವಂತ ಪ್ರೀತಿ, ಅದಕ್ಕೆ ಯಾವುದು ಕೂಡ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೂ 5ನೇ ಕ್ಲಾಸಿಗೆ ಹಿಂದಿ ಕಲ್ಸೋರು. ನನ್ಗೆ ಯಾಕೆ ಅಯ್ಯೋ ಅನ್ಸುತ್ತೆ ಅಂದ್ರೆ, ಇವತ್ತು ಆ ಸಣ್ಣ ಸಣ್ಣ ಮಕ್ಕಳಿಗೆ ಪಾಪ LKG ಅವೇ ನೆಟ್ಟಿಗೆ 4 kg ಇರಲ್ಲ. ಆ ಮಕ್ಕಳು ಭುಜದ ಮೇಲೆ 8 kg ಬ್ಯಾಗ್ ಹಾಕಿ ಅಮ್ಮನು ಮೇಕಪ್ ಮಾಡ್ಕೊಂಡು ಬೆಳಗ್ಗೆ 6:30 ಬಸ್ ಹತ್ತಿಸ್ತಾ ಇದ್ರೆ ಅವ್ರು ನೋಡಿದ್ರೆ ಹೆಚ್ಚು ಕಡಿಮೆ ನೇಣ ಕಂಬಕ್ಕೆ ಏರೋ ಕೈದಿಗಳ ಕಂಡಂಗೆ ಕಾಣ್ತಿರ್ತಾವ ಮಕ್ಕಳು. ಆ ಕೈಯು ಹಂಗೆ ಬಿಟ್ಟಿರ್ತೀವಿ ನಾವು. ಅಯ್ಯೋ ಅನ್ಸುತ್ತೆ. ನಮಗೆ ಬಹಳ ಆರಾಮಾಗಿ ಕಲ್ಸಿದ್ರು. ನಾವು ಬರೀ ಲೇಟ್ ಇಟ್ಕೊಂಡು ಕಲ್ತವ್ರು 5ನೇ ಕ್ಲಾಸಿಗೆ ಬಂದ್ಮೇಲೆ ಹಿಂದಿ ಕಲ್ಸಕ್ ಶುರು ಮಾಡಿ. ನನಗೆ ಯಾವತ್ತಿಂದ ಇವತ್ತಿನವರೆಗೂ ಹಿಂದಿ ಅರ್ಥ ಆಗ್ಲಿ. ಪ್ರಶ್ನೆ ಓದಕ್ಕೆ 3/4 ಗಂಟೆ ತಗೋತಿದ್ದೆ. ಕ್ಯಾ ಬೋಲ್ತಿ ಹೈ ಅಂತ. ಅದು ನಮ್ಮ ಸೀನಿಯರ್ಸ್ ಒಂದು ಒಳ್ಳೆ ಉತ್ತರ ಹೇಳ್ಕೊಟ್ಟಿದ್ರು. ಅವ್ರು ಒಂದು 5-6 ಸಲ ಫೇಲ್ ಆದವ್ರು ಸೀನಿಯರ್ಸ್ ಅಂದ್ರೆ. ಅವ್ರು ಹೇಳ್ಕೊಟ್ಟಿದ್ರು ಹಿಂದಿ ಈಸಿ, 13 ಬಂದ್ರೆ ಪಾಸ್ 50ಕ್ಕೆ. ಕ್ಯಾ ಬೋಲ್ತಿ ಹೈ ಪ್ರಶ್ನೆ ಓದ್ತಿಯಲ್ಲ, ಇಲ್ಲಿಂದ ಬರೋದ್ನ ಉತ್ತರ ಬರ್ಬಿಟ್ರೆ ಅದೇ ಉತ್ತರ ಆಗುತ್ತೆ. ಇಲ್ಲಿಂದ ಪ್ರಶ್ನೆ ಓದಿ ಇಲ್ಲಿಂದ ಉತ್ತರ ಬರಿಬೇಕು. ಹೈ ಬೋಲ್ತಿ ಹೇ ಕ್ಯಾ ಅಂತ ಬರಿತಾ ಇದ್ವಿ. ಅದನ್ನು ಮೇಡಮ್ ಓದಕ್ಕಾಗದೆ ಆಯಮ್ಮ 13 ಕೊಟ್ಟು ಮುಂದಕ್ಕೆ ತಳ್ಳೋ. ಅದ್ಭುತವಾದ ಹಿಂದಿ ನಾಲೆಡ್ಜ್. ನಾವು ಹೋದ ವರ್ಷ ನನ್ನ ಹಿಂದಿ ನಾಲೆಡ್ಜ್ ಅನ್ನ ಪರೀಕ್ಷೆ ಮಾಡ್ಕೊಳ್ಳುವಂತ ಅದ್ಭುತ ಅವಕಾಶ ಸಿಕ್ತು ಮುಂಬೈಗೆ ಹೋದಾಗ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿ ಕಳ್ಸಿದ್ರು, ಮುಂಬೈನಲ್ಲಿ ಸಖತ್ತಾಗಿ ಶಾಪಿಂಗ್ ಮಾಡು, ಬಟ್ ಚೆನ್ನಾಗಿ ಬಾರ್ಗೈನ್ ಮಾಡ್ಬೇಕು, ಹೆಣ್ಮಕ್ಳಿಗೆ ಚೌಕಾಸಿ ಮಾಡಕ್ಕೆ ಹೇಳ್ಕೊಡ್ಬೇಕೆ. ಹ್ಞೂ ಅಂದೆ, ಹೋದೆ. ಏ ಭಯ್ಯ ಕಿತ್ನಾ ರೂಪಯ್ಯ. ನಾ ಕೇಳೋ ಸ್ಟೈಲಲ್ಲೇ ಗೊತ್ತಾಯ್ತು ನಮಗೆ, ಅಮ್ಮಂಗೆ ಬರಲ್ಲ. ಆದ್ರೂ ಪಾಪ 25 ರೂಪಾಯಿ ಬೆಹನೋ ಅಂತ. हमें भी हिंदी मालूम है, क्यों रे 25 रुपया 100 रुपए के देना. ಆ ಪಟ್ಟಿ ಮಗ 25 ಅಂದಿದ್ದಾನೆ, ನಾನು 100 ರೂಪಾಯಿ ಕೇಳ್ತಾ ಇದ್ದೀನಿ. ಇದು ನಮ್ಮ ಹಿಂದಿ ಅದ್ಭುತವಾದ ನಾಲೆಡ್ಜ್. ಇನ್ನು ನಮ್ಮ ಇಂಗ್ಲಿಷ್ ಇದಕ್ಕಿಂತ ಅದ್ಭುತವಾಗಿದೆ. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದೋರು, ನಮಗೆ ಆಟ ಆಡಕ್ ಬಾಲ್ ಕೊಟ್ರೆ ನಮ್ಮ PT ಮಾಸ್ಟರ್ ಕೇಳೋರು ವೈ ನೋ ಪ್ಲೇಯಿಂಗ್ ಅಂತ. ಸರ್ ನೋ ಏರ್ ಫೋರ್ಸ್. ಬಾಲಲ್ಲಿ ಗಾಳಿ ಇಲ್ಲ ಅಂದ್ರೆ ಅವು ಹೆಂಗ್ ಅರ್ಥ ಆಗೋದು ನೋ ಏರ್ ಫೋರ್ಸ್ ಅಂತ. ಹೆಡ್ ಮಾಸ್ಟರ್ ಹೋಗ್ತಾ ಇದ್ರೆ ನಮ್ಮ ಕ್ಲಾಸಲ್ಲಿ ಇರೋ ಇಂಗ್ಲಿಷ್ ಮೇಸ್ಟರ್ ಹೇಳೋರು ಕೀಪ್ ಕ್ವೈಟ್, ಹೆಡ್ ಮಾಸ್ಟರ್ ಜಸ್ಟ್ ನಾವು ಪಾಸ್ ದೇವೆ ಅನ್ನೋರು. ಈ ತರದ ಇಂಗ್ಲಿಷ್ ಕೇಳ್ಕೊಂಡ್ ಬೆಳೆದವ್ರು ನಾವು ನಮ್ಮ ಟೈಪಲ್ಲಿ. ಅದಕ್ಕೆ ಗುಡ್ ಅನ್ನೋರು ಬರೀ ಮೇಸ್ಟ್ರಲ್ಲ, ಇನ್ಸ್ಪೆಕ್ಟರ್ ವೆರಿ ಗುಡ್ ಅನ್ನೋರು. ಯಾಕಂದ್ರೆ ಈ ವಯ್ಯನ್ ಗುಡ್ಡೆಕೆರೆ, ಆ ವಯ್ಯನ್ ನಾಲ್ವರು ಎಲ್ಲ ಅದೇ ಹಾಕ್ಬಿಟ್ಟಿದ್ರು. ಸ್ಕೂಲ್ ಅಂದ್ರೆ ಒಂದ್ ದೊಡ್ಡ ಬೆಟ್ಟ ಇತ್ತು. ಬೆಟ್ಟಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂದ್ರೆ ಹಿಲ್ ಅಂತ ಗೊತ್ತಿತ್ತು. ಒಂದ್ ಸೆಂಟೆನ್ಸ್ ಮಾತಾಡಕ್ ಮಾತ್ರ ಒಂದ್ಸಲ ಹೊರಡೇ ಬರ್ದೇ ಇರೋ ಕಾಲದಲ್ಲಿ ಸೆಂಟೆನ್ಸ್ ಮಾತಾಡ್ತಾರೆ. ಆಪೋಸಿಟ್ ಸ್ಕೂಲು ಬಿಗ್ ಹಿಲ್ಲು ಅಂತ. ಗುಡ್, ವೆರಿ ಗುಡ್, ಕಮಾನ್ ಅಂದ್ರು. ಮೇಸ್ಟ್ರಿಗೆ ಅದೊಂದೇ ವರ್ಡ್ ಬರ್ತಿದ್ವಿ. ಅವರು ಸ್ಟ್ಯಾಂಡ್ ಅಪ್ ಅನ್ನೋರು, ಕಮಾನ್ ಅನ್ನೋರು. ಸ್ಟ್ಯಾಂಡ್ ಅಪ್ ಅಂದ್ರೆ ನಾವು ಬೆಂಚ್ ಹತ್ತು ನಿಲ್ತಾ ಇದ್ವಿ. ಬೆಂಚಿನ ಮೇಲೆ ನಿಲ್ಲೋದು ಅವಮಾನ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಮಕ್ಕಳು, ಇವತ್ತಿನ ಕಾಲದ ಮಕ್ಕಳಿಗೆ ಏಯ್ ಅಂದ್ರೆ ಸಾಕು. ಏನು ಅವಮಾನ ಅಂತ, ಯಾವ ತೊಟ್ಲಲ್ಲಿರೋವು ಚೋಯ್ಕತ್ತಿರ್ತಾವ ಅದು ಅಂತವೆ, ನಮಗಂತ್ಯ ನೀನು ಅಂತ. ನಮಗೆ ಬೆಂಚ್ ಮೇಲೆ 5ನೇ ಕ್ಲಾಸಲ್ಲಿ ನಿಲ್ಸಿದ್ರೆ ಅವಮಾನ ಅಂತ ಗೊತ್ತಿಲ್ಲ. ಬಹಳ ಖುಷಿ. ಯಾಕೆಂದ್ರೆ ಕುಳ್ಳಿ ಕೆಳಗೆ ನಿಂತ್ರೆ ಏನು ಕಾಣಿಸ್ತಿರ್ಲಿಲ್ಲ. ಬೆಂಚ್ ಮೇಲೆ ನಿಂತ್ರೆ ನಿಮ್ಮ ಅಪ್ಪ ನೋಡ
ನೋಡ ತೋಟಕ್ಕೆ ಹೋಗ್ತವ, ನಿಮ್ಮ ಅಮ್ಮ ನೋಡ ಊಟ ಹೊತ್ಕೊಂಡು ಹೋಗ್ತವ, ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇದ್ವಿ. ಮೇಷ್ಟ್ರು ಬೆಂಚಿಂದ ಕೆಳಗಿಳಿಸ್ಬೇಕು, ಸ್ಟ್ಯಾಂಡು ಗ್ರೌಂಡು ಅನ್ನೋದು ಅಂದ್ರೆ ಕೆಳಗಿಳಿ ಅಂತ. ಈ ತರದ ವಾತಾವರಣದಲ್ಲಿ ಈ ಕೆಲಸ ಆಗತ್ತೆ ಅಂದ್ರೆ ಡನ್ನು, ಹಾಗೆ ಆಗತ್ತೆ ಅಂದ್ರೆ ಡನ್ ಅಂತ. ಇದೆಲ್ಲ ಯಾಕೆ ನೆನಪಾಗತ್ತೆ ಅಂದ್ರೆ ಹಿಲ್ಲು, ಬೆಲ್ಲು, ಡನ್ನು, ಡನ್ ಈ ತರ ಇಂಗ್ಲಿಷ್ ಕಲ್ತ ನಿಮ್ಮ ಮನೆ ಮಗಳು ಸುಧಾ ಬರ್ಗೂರು ಪ್ರಪಂಚದ 18 ದೇಶಕ್ಕೂ ಕಾರ್ಯಕ್ರಮ ಮಾಡಿರೋದು ಕನ್ನಡದ ಜನ, ಕನ್ನಡದ ಭಾಷೆ ಮೇಲೆ ಕೊಟ್ಟಿರುವಂತ ತಾಕತ್ತು. ಕನ್ನಡ ಭಾಷೆ ಒಂದು ಬಂದ್ರೆ ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದ್ರೆ ಗೆಲ್ಬೋದು ಅನ್ನೋದು ನಾನೊಂದು ಉದಾಹರಣೆ. ನನ್ನನ್ನ ಫಸ್ಟ್ ಟೈಮ್ ಅಮೆರಿಕನ್ ಕರೆದ್ರು, ಗೊತ್ತೇ ಇಲ್ಲ, ಏರೋಪ್ಲೈನ್ ಅಲ್ಲಿ ಕೂರೋದೆಲ್ಲ ನೋಡೇ ಇರ್ಲಿಲ್ಲ ನಾವೆಲ್ಲ. ನಮ್ಮ ಬಾಲ್ಯದಲ್ಲಿ ಮೇಲೆ ಫ್ಲೈಟ್ ಹೋಗ್ತಿದ್ರೆ ಕೆಳಗಿಂದ ಟಾಟಾ ಮಾಡ್ಕೊಂಡ್ ಬೆಳೆದವ್ರು ನಾವು, ಏರೋಪ್ಲೈನ್ ಟಾಟಾ. ಒಂದೇ ಒಂದು ಆಸೆ, ಫ್ಲೈಟ್ ಅಲ್ಲಿ ಕೂತ್ರೆ ತುಂಬಾ ಚಾಕ್ಲೇಟ್ ಕೊಡ್ತಾರಂತೆ, ತಿನ್ಬಹುದು. ಲಂಗ ತುಂಬಾ ಚಾಕ್ಲೇಟ್ ಹಾಕಿಸ್ಕೊಂಡು ತಿನ್ಬಹುದು. ಇಷ್ಟು ಕಲ್ಪನೆ, ಇಂಥ ಮುಗ್ಧತೆ. 2005 ಅಲ್ಲಿ ಕರೆದ್ರು, ಬರ್ತೀನಿ ಅಂದೆ. ಬೋರ್ಡಿಂಗ್ ಪಾಸ್ ತಗೊಳಕ್ ಏರ್ಪೋರ್ಟ್ ಅಲ್ಲಿ ಕ್ಯೂ ನಿಂತ್ರೆ ಸೀಟ್ ಪ್ರಿಫರೆನ್ಸ್, ಯಾವ ಸೀಟ್ ಬೇಕು ಅಂತ, ಯಾಕಂದ್ರೆ ನನಗೆ ವಿಂಡೋ ಸೀಟ್ ಕೊಡುವ. ಕಿಟಕಿ ಪಕ್ಕ ಕೂತ್ರೆ ತಾನೆ ಕಡ್ಲೆಕಾಯಿ, ಮಾವಿನಕಾಯಿ ಎಲ್ಲ ಮಾರಕ್ ಬರೋದು ಅಂತ ನಮ್ ಲೆಕ್ಕಾಚಾರ. ಒಳಗ್ ಹೋದ್ಮೇಲೆ ಗೊತ್ತಾಯ್ತು, ಕಿಟಕಿ ನೋಡಿ ತೆಗಿಯಕ್ಕಾಗಲ್ಲ, ಹಾಕಕ್ಕಾಗಲ್ಲ, ಇಷ್ಟಾಗಲ್ಲ ಕಿಟಕಿ, ಇದಕ್ಕೆ ಆಸೆ ಪಟ್ಟ ಅನ್ಕೊಂಡು. ಸರಿ, ನಾನು ಕೂತು ಒಂದು 10-15 ನಿಮಿಷಕ್ಕೊಬ್ಬ ಕೇರಳದ ಹುಡುಗ ಬಂದ. ಪುಣ್ಯಾತ್ಮ 1.5 ಕ್ವಿಂಟಲ್ 3 kg ಕಡಿಮೆ ಇತ್ತು ತೂಕ. ಹಲೋ ಅಂತ ಹಿಂಗೆ ಟರ್ನ್ ಆದ್ರೆ ಒಂದು ಓಲ್ವೋ ಬಸ್ ಟರ್ನ್ ಆದಂಗಿತ್ತು ನಮ್ಮ ಮುಂದೆ. ಸಿಟ್ ಅಂದ. ನನಗೆ ಗಾಬ್ರಿ, ಸೀಟ್ ಇಷ್ಟಾಗಲ್ಲ ಇದೆ, ಇವನ್ ಸೀಟ್ ಇಷ್ಟಾಗಲ್ಲ ಇದೆ, ಇವನ್ ಎಲ್ಲಿ ಕೂತ್ಕೊತಾನೆ. ಅಯ್ಯೋ ಸಿಟ್ಟು ಅಂತೆ. ಇದು ಕನ್ನಡದ ಸಿಟ್ಟು, ಸಾತ್ವಿಕ ಸಿಟ್ಟು. ಅವ್ನು ಕೂರೋವರೆಗೂ ನನಗೆ ಗೊತ್ತಾಗ್ಲಿಲ್ಲ ರೀ. ಕೂತ್ ಮೇಲೆ ಒಂದು ತೊಡೆ ಇಷ್ಟಪ್ಪ ಇದೆ, ನನ್ ಎಡಗಾಲ್ ಸಿಗಾಕೊಂಡ್ಬಿಡ್ತಾವ್ ಕಾಲು. ನಿಮಗ ನಗು, ನನ್ನ ಪಾಡು ಹೇಳಿ 19 ಗಂಟೆ ಹೋಗ್ಬೇಕಂದೆ ನಾನು. ಹೆಂಗಾದ್ರೂ ಮಾಡಿ ಕಾಲ್ ಕಾಪಾಡ್ಕೊಳ್ಳೋಣ ಅಂತ ಹಿಂಗಂದೆ. ಅಲ್ಲ ಇರ್ಲಿಲ್ಲ. ಈ ಮರದ ದಿಮ್ಮೆ ಕೆಳಗೆ ಮನುಷ್ಯರು ಸಿಕ್ಕಾಕೊಂಡ್ರೆ ಹೆಂಗಿರುತ್ತೋ ಹಂಗಿದ್ದು ನನ್ನ ಪರಿಸ್ಥಿತಿ. ಕೊನೆಗೆ ಟೇಕ್ ಆಫ್ ಆಯ್ತು, ಮಾತು ಶುರು ಆಯ್ತು. ಹಲೋ, ಐ ಆಮ್ ಕಿಶೋರ್ ಫ್ರಮ್ ಕೇರಳ ಅಂತ. ಹಲೋ, ಐ ಆಮ್ ಸುಧಾ ಬರ್ಗೂರ್ ಅಂತ. ಓ, ಯು ಆರ್ ಬರ್ಗರ್ ಅಂತ. ಈಗ ನನ್ನ ಜೊತೆ ಬರ್ಗೂರ್ ಇರೋದ್ರಿಂದ ಬಹಳ ಜನ ಕದಲ್ಕೊಂಡು, ಬಹಳ ಮಕ್ಕಳು ನನ್ನ ಬರ್ಗರ್ ಆಂಟಿ. ಐ ಡೋಂಟ್ ಲೈಕ್ ಇಟ್. ಯಾಕಂದ್ರೆ ನಾನು ಬರ್ಗರ್ ತಿಂದಿರ್ಲಿಲ್ಲ ಅಲ್ಲಿವರೆಗೂ. ವಾಪಸ್ ಬಂದ್ಮೇಲೆ ತಿಂದೆ, ಗೌರ್ಮೆಂಟ್ ಬಸ್ ಸೀಟ್ ಕಿತ್ಕೊಂಡು ತಿಂದಂಗೆ ಇತ್ತು ಅದು. ಇಲ್ಲಿ ಸಿಗಾಕೊಳ್ಳುತ್ತೆ, ತಿನ್ನಕ್ಕಾಗಲ್ಲ ರೀ. ನೀವೇನಾದ್ರು ಹೇಳ್ರಿ, ನಮ್ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವ್ರನ್ನ ಕೇಳ್ರಿ, ಭಾರತೀಯ ಆಹಾರಗಳಿದೆಯಲ್ಲ, ನಮ್ ಇಡ್ಲಿ, ರಾಗಿ ಮುದ್ದೆ, ರೊಟ್ಟಿ, ದೋಸೆ, ಚಿತ್ರಾನ್ನ, ಉಪ್ಪಿಟ್ಟು, ದಿ ಬೆಸ್ಟ್ ಫುಡ್ ಇನ್ ದ ವರ್ಲ್ಡ್. ಇನ್ಕಮಿಂಗ್ ಔಟ್ ಗೋಯಿಂಗ್ ಎರಡು ಗೊತ್ತಾಗಲ್ಲ ನಮ್ಮ. ಒಂದು ಗೊತ್ತ, ಅಪ್ಪ ನನ್ ಬರ್ಗರ್ ಅಲ್ಲ, ಡೂ ಒನ್ ಥಿಂಗ್, ಯು ಕ್ಯಾನ್ ಕಾಲ್ ಮೀ ಸುಧಕ್ಕ ಅಂದೆ. ಶಲೈ ಕಾಳ್ ಅಂದ, ಮಲಯಾಳಿ ಅವನು. ಶಲೈ ಕಾಳ್ ಅಂದ. ಅಯ್ಯೋ ಕಾಲು ಅಂದೆ. ಅವನು ಕನ್ನಡ, ಅವನ್ ಕೇಳ್ತಿರೋದು ಇಂಗ್ಲಿಷ್ ಕಾಲು, ನಾ ಪಡ್ಕೋತಿರೋದು ಕನ್ನಡದ ಕಾಲು ಕಾಪಾಡ್ತಾರೆ. ಹಂಗೂ ಹಿಂಗೂ 19 ಗಂಟೆ ಜರ್ನಿ ಮುಗಿಸಿ ಇಳಿಯುವಾಗ, ಸುಧಾ ಅಕ್ಕ ಯುವರ್ ಸೋ ಫನ್ನಿ, ಅಯ್ಯೋ ಆನೆಸ್ಟ್ಲಿ ಎಂಜಾಯ್ಡ್ ಯುವರ್ ಕಂಪನಿ, ಕೀಪಿಂಗ್ ಟಚ್ ಅಂದ. ಅಯ್ಯೋ ಬಡ್ಡಿ ಮಗನೆ, 19 ಗಂಟೆ ಇನ್ನೇನ್ ಮಾಡಿರೋದು, ಇನ್ನೇನ್ ಎಕ್ಸ್ಟ್ರಾ ಟಚ್ ಬಾಯ್ ಅಂತ ಹೊರಟೆ. ಪಾಪ ಕನ್ನಡದವ್ರ ಮನೇಲಿ, ಯಾಕೆಂದ್ರೆ ನಮಗ ಹೊರಗಡೆ ಊಟ ಸಿಕ್ಕಾಗಲ್ಲ ಅಂತ ಅಲ್ಲಿಯ ಕನ್ನಡಿಗರು ತುಂಬಾ ಕಲಾವಿದರನ್ನ ಪೀಠಿಸ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಮನೆಯಲ್ಲೇ ಇಟ್ಕೊಂಡು ಆತಿಥ್ಯ ಮಾಡೋದು. ಒಂದು ಪಾಪ ತುಂಬಾ ಪೊಲೈಟ್ ಆಗಿ ಮಾತಾಡ್ತಾರೆ, ನಮ್ ತರ ಒಟ್ಟಾಗಿ ಮಾತಾಡಲ್ಲ. ಮೇಡಮ್, ನಾಳೆ 10:30 ಫಂಕ್ಷನ್, ಇಂಡಿಯಾದಲ್ಲಿ ಸಿಕ್ಕಂಗೆ ಯಾರು ಸ್ಟೇಜ್ ರೆಡಿ ಮಾಡ್ಕೊಡೋದಿರಲ್ಲ, ನಾವು 7:30 ಹೊರಡ್ತೀವಿ, ನೀವು 10 o'clock ರೆಡಿ ಆಗಿರಿ, ನಮ್ ಡ್ರೈವರ್ ಕರ್ಕೊಂಡ್ ಬರ್ತಾರೆ. ಆಯ್ತು. ಒಂದು ರಿಕ್ವೆಸ್ಟ್, ನಮ್ಮ ಮಗಳಿಗೆ, ಅವ್ರಿಗೆ 5 ವರ್ಷದ ಮಗಳಿಗೆ ಇಂಡಿಯನ್ ಡ್ರೆಸ್ ಇಟ್ಟಿದೀವಿ, ಸ್ವಲ್ಪ ಹಾಕೊಳಕ್ ಸಹಾಯ ಮಾಡಿ. ಅಲ್ಲಿರೋ ತುಂಬಾ ಜನ ಕನ್ನಡದವ್ರ ಮಕ್ಕಳ ಸಮಸ್ಯೆ ಅಂದ್ರೆ ಅವ್ರಿಗೆ ಕನ್ನಡ ಅರ್ಥ ಆಗುತ್ತೆ, ಇಂಗ್ಲಿಷಲ್ಲೇ ಉತ್ತರ ಕೊಡ್ತಾವ, ಕನ್ನಡದಲ್ಲಿ ಮಾತಾಡಕ್ ಬರಲ್ಲ. ಆಯ್ತು ಅಂದೆ. ಇದು ಅವ್ರ ಅಮ್ಮ ಅಪ್ಪ ಹೋದ್ರು. 9 ಕಾಲಿಗೆ ನನ್ನ ಹತ್ರ ಬಂತು. ಮೊದ್ಲೇ ನಮ್ಮ ಇಂಗ್ಲಿಷ್ ಈಗ ಅಂದ್ರೆ ಯಾರು ಗೊತ್ತಾಗ ಏನ ಅಂದೆ. 15 ನಿಮಿಷ ಅವಳು ಅಂತಾನೆ ನಂಗ. ಆಮೇಲೆ ಅನುಮಾನ ಬಂತು, ರೇಷ್ಮೆ ಲಂಗ ಹಾಕೊಂಡಿದ್ದಾಳೆ, ಬ್ಲೌಸ್ ಹಾಕೊಂಡಿದ್ದಾಳೆ, ಹುಕ್ಸ್ ಹಾಕ್ಬೇಕೇನೆ ಅಂದೆ. ಒಂದು ಅಯ್ಯ ಗೂಬೆ ತಿರ್ಗಲೆ ಆಚಾರ ರೀ, ನೆನ್ಪಿಟ್ಕೊಂಡಾಗ ಅವ್ರ ಅವ್ವನ್ ಕೇಳಿದೆ, ದಟ್ ಬರ್ಗರ್ ಆಂಟಿ ಕಾಲ್ಡ್ ಮೀ ಗೂಬೆ, ವಾಟ್ ಡಸ್ ಇಟ್ ಮೀನ್? ಅಯ್ಯಮ್ಮ ನನ್ ಕೇಳಿದ್ರು, ತಕ್ಷಣ ಉಲ್ಟಾ ಹೊಡ್ಬಿಟ್ಟೆ. ಅಯ್ಯೋ, ನಾನ್ ನಿಮ್ ಮಗಳಿಗೆ ಗೊಂಬೆ ಅಂದ್ರೆ 0 ಮಿಸ್ ಮಾಡ್ಕೊಂಡು ಗೂಬೆ ಅಂತ ಮೊದ್ಲು ಕನ್ನಡ ಕಲಿಸ್ರಿ
ಕಲಿಸ್ತೀವಿ ಅಂತೆ. ಅದಕ್ಕೆ ಹೇಳಿದ್ದು ಕನ್ನಡ ಒಂದು ಸರಿಯಾಗಿ ಕಲಿತ್ರೆ ಜಗತ್ತಿನ ಯಾವ ಮೂಲೆ ಬೇಕಾದ್ರೂ ಗೆಲ್ಬೋದು ಅನ್ನಕ್ಕೆ ನಾವೆಲ್ಲ ಉದಾಹರಣೆ ಬಂದ್ವಿ. ಕನ್ನಡವನ್ನ ಪ್ರೀತಿಸಕ್ಕೆ, ಕನ್ನಡವನ್ನ ಕಲಿಸಕ್ಕೆ ಇವತ್ತು ಗೆದ್ದಿದ್ದೀವಿ. ಅಲ್ಲಿಂದ ಡೆನ್ವರ್ ಅನ್ನೋ ಊರಿಗೆ ಹೋದ್ವಿ. ಅಲ್ಲಿ ನಿಮ್ಮ ಹಾಗೆ ಕನ್ನಡಿಗರೆಲ್ಲ ಬಂದಿದ್ದಾರೆ. ಸೌಂಡ್ ಸಿಸ್ಟಮ್ ಮಾತ್ರ ಒಬ್ಳು ಅಮೆರಿಕನ್ ಹುಡುಗಿ, ಪಾಪ ಅದಕ್ಕೆ ಅರ್ಥ ಆಗಲ್ಲ. ಇವರೆಲ್ಲ ನಗ್ತಾ ಇದ್ರು, ಅದು ಹಿಂಗಂತ ಆಯ್ತು. ಆದ್ರೆ ಭಾಷಣ ಮುಗಿದ್ಮೇಲೆ ನನ್ನ ಹತ್ರ ಬಂದು ಹಾಯ್ ಸುಡಾ ಬರ್ಗರ್ ಅಂತೆ. ನನ್ನ ಯೋಚನೆ, ನನ್ನನ್ನು ಸುಟ್ರೆ ನನ್ನ ಗಂಡನ ತಲೆ 2 ಸುಳಿ ಇದೆ. ನನ್ನ ಯೋಚನೆ ನನ್ಗೆ, ನೀವು ಟೆಲ್ ಮೀ ಅಂತೆ. I know Hansha what you're talking, but people are yours, the laughing. But the language what you speak, you know, it's all like yours. ಅವಳು ಹೇಳಿದ್ದಿಷ್ಟೇ, ನೀ ಏನ್ ಮಾತಾಡ್ತಿದ್ಯಾ ನಂಗೆ ಅರ್ಥ ಆಗ್ತಾ ಇಲ್ಲ, ಜನ ನಗ್ತಾ ಇದ್ದಾರೆ. ಆದ್ರೆ ನೀನ್ ಮಾತಾಡೋ ಭಾಷೆ ಕೇಳಿದ್ರೆ ಸಂಗೀತ ಕೇಳ್ದಂಗಿದೆ ಅಂದ್ಲು. ನನ್ನ ಕನ್ನಡ ಭಾಷೆಗಿರೋ ತಾಕತ್ತು ಯಾರಿಗಾದ್ರೂ ಹಾಗೆ ಅನ್ಸುತ್ತೆ. ಸುಧಾ ಬರ್ಗೂರು ಅವರ ಮತ್ತಷ್ಟು ಮಾತಿನ ಚಟಾಕಿಗಳನ್ನ ನೋಡೋಣ. ಅದಕ್ಕೂ ಮೊದಲು ಸ್ಮಾಲ್ ಬ್ರೇಕ್. ಒಂದು ಸಾರಿ ಬಾಯ್ ತುಂಬಾ ನಕ್ರೆ 1 ವರ್ಷ ಆಯುಷ್ಯ ಹೆಚ್ಚಾಗುತ್ತೆ ಅಂತಾರೆ ಹಿರಿಯರು. ಹಾಗಾಗಿ ನೀವೀಗ ನಕ್ಕು ನಿಮ್ಮ ಆಯುಷ್ಯವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ನೀವು ಸುಧಾ ಬರ್ಗೂರು ಅವರ ಕಲರ್ಫುಲ್ ಜೋಕ್ಸ್ಗಳನ್ನ ಕೇಳಲೇಬೇಕು. ನಾನು ಭಾಷಣ ಮಾಡೋದನ್ನ ವೃತ್ತಿ ಮಾಡ್ಕೊತೀನಿ ಅಂದಾಗ ನಮ್ಮ ಬರ್ಗೂರ್ಗೆ ಹೋಗಿದ್ದಾರೆ. ಅದು ಊರ ಹೆಸರು, ನಮ್ಮ ಯಜಮಾನ್ರ ಊರದು. ನಮ್ಮ ಹೊಲ ಮನಿ ನೋಡ್ಕೊಳ್ಳೋ ಒಬ್ಬಾಕಿ ಹೆಣ್ಮಗಳಿದ್ದಾಳೆ, ಹನುಮಕ್ಕ ಅಂತ. ಬಾಳ ಪ್ರೀತಿಯಿಂದ ನನ್ನ ಕೇಳಿದ್ಲಕ್ಕಿ, ಸುಧವ್ವ ಬೆಂಗಳೂರಲ್ಲಿ ಎಲ್ಲಾ ಗಂಡ್ಮಕ್ಳು ಹೆಣ್ಮಕ್ಳು ಸೇರ ನೌಕರಿ ಮಾಡ್ತಾರಂತಲ್ಲ, ನೀ ಏನ್ ಮಾಡ್ತೀಯ? ಹನುಮಕ್ಕ, ನಾ ಭಾಷಣ ಮಾಡ್ತೀನಿ ಅಂತ. ಭಾಷಣ ನಾನು ಹೊಲಕ್ಕೆ ಎಮ್ಮೆ ತೊಳೆಯಕ್ ಹೋದಾಗ, ನೀ ಕೆರೆಗೆ ಎಮ್ಮೆ ತೊಳೆಯಕ್ ಹೋದಾಗ ನಾನು ಭಾಷಣ ಮಾಡ್ತೀನಿ, ಅದೇನ್ ಭಾಳ ದೊಡ್ಡದ ಅನ್ಲಕ್ಕಿ. ಅಲ್ಲವಾ, ನಾನು ಭಾಷಣನೇ ವೃತ್ತಿ ಮಾಡ್ಕೊಂಡಿದ್ದೀನಿ. ಮಂದಿ ನನ್ನನ್ನ 1000 ರೂಪಾಯಿ ರೊಕ್ಕ ಕೊಟ್ಟು ಕರೆಸ್ತಾರ ಭಾಷಣ ಮಾಡಕ್ಕೆ ಅಂದೆ. ಆಕಿ ಏನ್ ಅನ್ಬೇಕು? 1000 ರೂಪಾಯಿ ರೊಕ್ಕ ಕೊಟ್ಟು ನೀನು ಭಾಷಣ ಕೇಳೋಷ್ಟು ಮಂದಿ ಬರಗೆಟ್ಟಾರ ಅಂತಳಕ್ಕಿ. ಒಬ್ಬ ಹಳ್ಳಿ ಹೆಣ್ಮಗಳು ನಮ್ಮ ಜೀವನ ನೋಡೋ ದೃಷ್ಟಿ ನೋಡ್ರಿ. ಇವೆಲ್ಲವೂ ಕೂಡ ನಮ್ಮ ಬದುಕಿಗೆ, ನಮ್ಮ ನಗೆಗೆ, ನಮ್ಮ ಜೀವನಕ್ಕೆ ಎಷ್ಟೆಲ್ಲ ಸರಕು ಕೊಡುತ್ತಲ್ವಾ. ಅದಕ್ಕೆ ಹೇಳಿದ್ ಬಂಧುಗಳೇ, ನಗುತ್ತಾಗುತ್ತಾ ಬಂದೇವ, ನಸು ನಗುತ್ತಾ ಬಂದೇವ, ನಗು ನಗುತ್ತಾ ತೆರಳೋಣ. ಕುಲ ಕುಲವೆಂದು ಬಡಿದಾಡದಿರಿ ಅಂತ ಹೇಳಿ ಕನಕದಾಸರು 15ನೇ ಶತಮಾನದಲ್ಲೇ ಜಾತಿಯ ವ್ಯವಸ್ಥೆ ವಿರುದ್ಧ ದನಿ ಎತ್ತಿದಂತ ಪುಣ್ಯಾತ್ಮರು. ಅದೇ ಕೆಲಸವನ್ನ 12ನೇ ಶತಮಾನದಲ್ಲಿ ಪುಣ್ಯಾತ್ಮ ಬಸವಣ್ಣನವರು ಹೇಳ್ತಾರೆ. ಜಾತಿ ಸಂಕುಲವನ್ನ ಈ ಸಮಾಜದಿಂದ ಅಳಿಸಿ ಬಿಸಾಕಬೇಕು, ಜಾತಿ ಇಲ್ಲದ ಒಂದು ಆದರ್ಶ ಸಮಾಜ ಕಟ್ಟಬೇಕು ಅನ್ನೋ ಕನಸು ಪುಣ್ಯಾತ್ಮ ಬಸವಣ್ಣನಿಗಿತ್ತು. ದುರಂತ ಅಂದ್ರೆ 21ನೇ ಶತಮಾನದಲ್ಲೂ ನಮಗದನ್ನ ಪಾಲಿಸಕ್ಕಾಗ್ತಿಲ್ಲ. ಅಂತ ಪುಣ್ಯಾತ್ಮ ಬಸವಣ್ಣನವರ ಪ್ರತಿಮೆಯನ್ನ ನಿಮ್ಮೂರ ಕೆರೆಯಲ್ಲಿ ಅದ್ಭುತವಾಗಿ 102, 108 ಅಡಿಯ ಪ್ರತಿಮೆಯನ್ನ ಅನಾವರಣ ಮಾಡಿದ್ದೀರಾ. ನಿಜವಾಗ್ಲೂ ಪುಣ್ಯವಂತರು ರೀ ನೀವು. ನನಗಿಲ್ಲಿ ಹೆಣ್ಮಕ್ಳು ನೋಡಿ ಬಹಳ ಖುಷಿಯಾಗಿದ್ದು ಯಾಕಪ್ಪ ಅಂದ್ರೆ, ಒಂಚೂರು ಬೇಜಾರು ಮಾಡ್ಕೊಳ್ಳೋದ ಬಂದು ಕೆಳಗ್ ಕೂತಿದಿರ್ರಿ ಅಲ್ಲ. ಆದ್ರೂ ಇಲ್ಲೂ ಜಮಖಾನ ಹಾಸಿದಾರ ಬಿಡ್ರಿ ಸರ್. ಕೆಲವು ಊರಲ್ಲಿ ನಾ ಹೋಗ್ತೀನಿ, ಪಾಪ ಮಣ್ಣಿನ ನೆಲದ ಮೇಲೆ ಕೂರ್ತಾರೆ ಹೆಣ್ಮಕ್ಳು, ಬೇಜಾರು ಮಾಡ್ಕೊಳಂಗಿಲ್ಲ. ಅಂತ ಒಂದ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ರಿ. ನಾನು ನನ್ನ ಡ್ರೈವರ್ ಹೊಂಟಿದ್ವಿ ಕಾರಲ್ಲಿ. ನನ್ನ ಗ್ರಾಚಾರಕ್ಕೆ ಊರಿನ್ನೂ 6 ಮೈಲಿ ಇದೆ. ನಮ್ಮ ಕಾರು ಹಳ್ಳಿ ರಸ್ತೆ ಹೂತ್ಕೊಂಡ್ಬಿಡ್ತು, ಒಂದು ಗುಂಡಿಲ್ ಹೂತ್ಕೊಂಡ್ಬಿಡ್ತು. ಗಾಬರಿ ಬಡೀತು ನನಗ. ನಾನು ಡ್ರೈವರ್ ಇಬ್ಬರ ಇದೀವ ಅವತ್ತು. ಏನ್ ಮಾಡೋಣ, ಯಾರ ಹೆಲ್ಪ್ ಕೇಳೋಣ ಅಂತ ಆ ಕಡೆ ಈ ಕಡೆ ನೋಡ್ದೆ. ಪಕ್ಕದಲ್ಲಿ ಒಂದು ಅಶ್ವತ್ಥ ಗಿಡ, ಅದ್ರ ಕೆಳಗೆ ಒಂದಷ್ಟು ಹುಡುಗರು ಇಸ್ಪೀಟ್ ಆಡ್ತಾ ಕೂತಿದ್ರು ರೀ, ಪಡ್ಡೆ ಹುಡುಗರು. ಅವ್ರ ಹತ್ರ ಹೋದೆ ನಾನು. ಅಣ್ಣ ನಮಸ್ಕಾರ ಅಂದೆ. ಓ ನೀವು ಟಿವಿಲೆಲ್ಲ ತಲೆ ಹರಟೆ ಮಾತಾಡೋ ಮೇಡಮ್ ಅಲ್ವಾ ಅಂದ್ರು. ಹರಟೆನ ತಲೆ ಹರಟೆ ಅಂತಾರೆ ಬಡ್ಡಿ ಮಕ್ಳವ್ರು. ಹ್ಞೂ ಅಣ್ಣ ನಾವೇ ಅಂದೆ. ಚೆನ್ನಾಗ್ ಮಾತಾಡ್ತೀರಾ ಬಿಡಿ ಮೇಡಮ್ನವ್ರೇ ಅಂದ್ರು. ಅಣ್ಣ ದಯವಿಟ್ಟು ಒಂದು ಸಹಾಯ ಮಾಡ್ತೀರಾ? ಏನು ಮೇಡಮ್ನವ್ರೆ, ನಮ್ಮ ಗಾಡಿ ಹೂತ್ಕೊಂಡ್ಬಿಟ್ಟಿದೆ, ಸ್ವಲ್ಪ ಮುಂದಕ್ಕೆ ತಳ್ತೀರಾ ಅಂದೆ. ಪುಣ್ಯಾತ್ಮರು ತಳ್ಳಿಲ್ಲ ಸರ್, ನನ್ನ ಗಾಡಿನೇ ತೆಗೆದು ರಸ್ತೆ ಮ್ಯಾಗ ಇಟ್ಕೊಟ್ಬಿಟ್ರು. ಬಹಳ ಮನಸ್ಸಿಗೆ ಖುಷಿ ಆಯ್ತು. ಅವ್ರಿಗೊಂದು ಕಾಫಿ ಕುಡ್ಸೋಣ ಅಂದ್ರೆ ಅಲ್ಲೆಲ್ಲೂ ಹೋಟ್ಲು ಕಾಣ್ಲಿಲ್ಲ. ನನ್ನ ಪರ್ಸಿಗೆ ಕೈ ಹಾಕದೆ ಚಿಲ್ಲರೆ ಇರ್ಲಿಲ್ಲ. 500 ರೂಪಾಯಿಂದ ಒಂದು ನೋಟ್ ಇತ್ತು. ಈಗಲ್ರಿ, ಮೋದಿ ಬ್ಯಾನ್ ಮಾಡೋ ಮುಂಚಿನ ಸ್ಟೋರಿ ಇದು. ಯಾಕಂದ್ರೆ ಈಗ ಮಂದಿ 500 ರೂಪಾಯಿ 1000 ರೂಪಾಯಿ ರೊಕ್ಕ ಇದೆ ಅಂದ್ರೆ ನನ್ನ ಮುಟ್ಕೋಬೇಡ, ದೂರ ನಿಲ್ಲು ಅಂತಾರ. ಹಂಗಾಗ್ಬಿಟ್ಟಿದೆ ಈಗ. ಆಗ 500 ರೂಪಾಯಿಂದ
ಒಂದು ನೋಟ್ ಇತ್ರಿ, ಅದ ಕೈಗೆ ಸಿಕ್ಕಿದ್ದು ತೆಗೆದೆ. ಅಣ್ಣ ತಪ್ಪು ತಿಳ್ಕೊಬೇಡ್ರಿ, ನನ್ನ ಹೆಸರಲ್ಲಿ ನೀವೆಲ್ಲ ಒಂದು ಚಾ ಕುಡೀರಿ ಅಂತ ಕೊಟ್ಟೆ. ಬೇಡ ಬಿಡ್ರಿ ಮೇಡಮ್, ನೀವೆಷ್ಟು ದೊಡ್ಡವರು ಅಂದ ಒಬ್ಬ. ಲಬಕ್ಕಂತ ಇಸ್ಕೊಂಡು ಜೋಬ್ಗೆ ಹಾಕೊಂಬಿಟ್ಟ. ಬಾಯಲ್ಲಿ ಬೇಡ ಅಂದ, ಡಾ ಅನ್ನೋದ್ರೊಳಗೆ ಅವನು ಪಾಕೆಟ್ಗೆ ಹೋಗ್ಬಿಡ್ತು, ಕಿಸೆಗೆ ಹಾಕೊಂಬಿಟ್ಟ. ನಾ ಆಮೇಲೆ ಅವ್ರನ್ನ ಮಾತಾಡಿಸ್ದೆ, ಅಪ್ಪ ನೀವೆಲ್ಲ ಏನ್ ಮಾಡ್ತಿರ್ರಿ, ನೌಕರಿ ಮಾಡ್ತೀರೇನ್ರಿ ಅಂದೆ. ನೌಕರಿ ಇಲ್ರಿ. ಮತ್ ಏನಪ್ಪ ನೀವೆಲ್ಲ ರೈತರ ಮಕ್ಕಳ ಅಂದೆ. ಹ್ಞೂ ಮೇಡಮ್ ಅವ್ರೆ, ರೈತರ ಮಕ್ಕಳು. ಈಗ ಹೊಲದಲ್ಲಿ ಏನು ಕೆಲ್ಸ ಇಲ್ಲೇನಪ್ಪ ಅಂದೆ. ಹೊಲದಲ್ರಿ ಕೆಲ್ಸ ಇದಾವ್ರಿ, ನಾವು ಮಾಡಂಗಿಲ್ರಿ. ಕೆಲ್ಸ ಮಾಡಂಗಿಲ್ಲ ಯಾಕಪ್ಪ? ಈ ಹಳ್ಳಿಲಿ ನೀರಿಲ್ವಾ ಅಂದೆ. ನೀರ ಬೋರ್ ಅದಾವ್ರಿ. ಮತ್ತು ಹೊಲದಲ್ಲಿ ನೀವ್ ಏನು ಬೆಳೆಯಲ್ವಾ? ಇಲ್ರಿ, ನಾವು ಬೆಳೆಯಲ್ಲ. ಯಾಕಪ್ಪ? ಮತ್ತ ಜೀವನಕ್ಕೆ ಏನ್ ಮಾಡ್ತಿರ್ರಿ ಅಂದೆ. ಹಿಂಗಾರಿ ರಸ್ತೆದಾಗ ತೆಗ್ಗಿಗೆ ಒಂದಷ್ಟು ನೀರು ಮಣ್ಣು ತುಂಬಿಸಿಟ್ಟಿರ್ತೀವ್ರಿ, ನಿಮ್ಮಂತಾವು ಬಂದು ಕೂತ್ಕೊಂಡಾಗ 300-500 ಕೊಟ್ಟು ಮುಂದಕ್ಕೆ ಹೋಗ್ತಾವ್ರಿ ತಳ್ಳಿಸ್ಕೊಂಡು ಅಂದ. ನನಗೊಂದಷ್ಟು ಅಹಂಕಾರ ಇತ್ತು, ನನ್ನ ಹತ್ರ 2 ಡಿಗ್ರಿ ಇದೆ, MA ನಾನು ಅಂತ. 1 ಡಿಗ್ರಿ ಅಲ್ಲೇ ಬಿತ್ರಿ ತೆಗ್ಗಿಗೆ. ಅಲ್ಲಿಂದ ಮುಂದಕ್ಕೆ ಹೋದೆ. ಮಹಿಳಾ ದಿನಾಚರಣೆ, ಹಿಂಗೆ ನಿಮ್ಮಂಗೆ 1,000 ಹೆಣ್ಮಕ್ಳು ಬಂದು ಕೂತಿದ್ರು. 400 ಕುರ್ಚಿ ಹಾಕಿದ್ರು. ಅವ್ರು ಬಾಳ ಹೆಣ್ಮಕ್ಳು ಮಣ್ಣಿನ ನೆಲದ ಮ್ಯಾಗ ಕುಂತಿದ್ರು. ನನ್ನನ್ನು ತಗೊಂಡವು ವೇದಿಕೆ ಕೂರ್ಸಿದ್ರು. ಮತ್ ಯಾರ್ದೋ ಭಾಷಣ ನಡೆದಿತ್ತು. ಒಂದು ಅತ್ತೆ ಸೊಸೆಯ ಜೋಡಿ ಬಂತ್ರಿ. ಆ ಸೊಸೆ ಕೆಳಗ್ ಕೂಡೋ ಮುಂಚೆ ಅವ್ರ ಅತ್ತಿಗೆ, ಅತ್ತೆ ನೀವು ಕೆಳಗ್ ಕೂಡ್ಬ್ಯಾಡ್ರಿ, ಕುರ್ಚಿಲೆಲ್ಲ ಮಂದಿ ಕುಂತಾರಲ್ಲ, ಕುರ್ಚಿ ಎಲ್ಲದ ಬಿಡು, ನಾ ಇಲ್ಲ ನಿನ್ ಜೋಡಿ ಕೂಡ್ತೀನಿ ಅಂದ್ಲ ಅತ್ತೆ. ಬ್ಯಾಡ್ರಿ, ನಾನ್ ನಿಮಗ್ ಕುರ್ಚಿ ತಂದ್ಕೊಡ್ತೀನಿ. ಆ ಕಡೆ ಈ ಕಡೆ ನೋಡಿದ್ಲು ಸೊಸಿ. ಯಾರೋ ಒಬ್ಬ ಸಣ್ಣ ಹುಡುಗ ಕುರ್ಚಿ ಮ್ಯಾಗ ಕುಂತಿದ್ದ. ಹೇಳೋ ಮ್ಯಾಕೆ ಅಂದ್ಲು. ತನ್ನ ಸೊಂಟದ ಕರ್ಚೀಫ್ ತೆಗೆದು ಕುರ್ಚಿ ವರ್ಸ್ ಅವ್ರ ಅತ್ತಿಗೆ ಕುರ್ಚಿ ಹಾಕಿ ಕೂರ್ಸಿ ಸೊಸೆ ಬಂದು ಮಣ್ಣಿನ ನೆಲದ ಮೇಲೆ ಕೂತ್ಲು ರೀ. ಇಂಥ ಸೊಸೆಯರ ಸಂತತಿ 1000 ಆಗಬೇಕು ಅನ್ಕೊಂಡೇನ್ರಿ. ಮುಂದೈತ್ರಿ ಮಾರಿ ಹಬ್ಬ. ಕೂತ್ಲಕ್ಕಿ ಮತ್ ಬಂದು ಸೊಸೆ ಕುಂತ್ಲು. ಮತ್ತ ಕಾರ್ಯಕ್ರಮ ನಡೆದಿತ್ತು. ಈ ಮುದುಕಿ 1/4 ತಾಸು ಕೂರ್ತು. ಆಮೇಲೆ ಅಕ್ಕಿ ಗೆಳತಿನ ಯಾರನ್ನೋ ನೋಡ್ತು. ಅಕ್ಕಿ ಜೋಡಿ ಹರಟೆ ಹೊಡೆಯಕ್ಕೆ ಎದ್ದು ಹೋಗ್ಬಿಡ್ತು ಅಜ್ಜಿ. ಇಬ್ರು ಮಾತಾಡ್ಕೊಂಡು ವಾಪಸ್ ಬಂದು ಮುದುಕಿ ನೋಡುತ್ತೆ. ಮುದುಕಿ ಕುರ್ಚಿ ಇಲ್ವೇ ಇಲ್ಲ. ಅದೇನು ಬೇಸರ ಮಾಡ್ಕೊಳ್ಳಿಲ್ಲ. ಇರ್ಲಿ ಬಿಡಂದ್ಲು. ಮತ್ ಬಂದು ತನ್ನ ಸೊಸೆ ಜೋಡಿ ಕೂರಕ್ ಬಂದ್ಲು. ಸೊಸೆ ಕೇಳಿದ್ಲು, ಅತ್ತೆ ಯಾಕ್ರಿ, ಏನಾತು? ಕುರ್ಚಿ ಮ್ಯಾಗ ಕುಂತಿದ್ರಿ, ಯಾಕೆ ಕೆಳಗ್ ಬರಕತ್ತೀರಿ? ಯಾರೋ ಕುಂತಾರ ಬಿಡು, ನಾ ಇಲ್ಲ ಕೂಡ್ತೀನಿ. ಬ್ಯಾಡ್ರಿ ಅತ್ತ, ಪ್ಲೀಸ್ ಅತ್ತ, ನೀವು ನೆಲದ ಮೇಲೆ ಕೂತ್ರು ನಂಗೆ ನೋಡಕ್ ಆಗವಲ್ರಿ, ನಾನು ನಿಮಗೆ ಕುರ್ಚಿ ತಂದು ಕೊಡ್ತೀನಿ ಅಂದ್ಲು. ನನಗೆ ಕೇಳಿಸ್ತಿತ್ತು, ಯಾಕಂದ್ರೆ ಬಹಳ ಸಮೀಪ ಇತ್ತು ವೇದಿಕೆಗೆ ಅದು ಡಿಸ್ಕಷನ್. ತಾನೇ ಎದ್ದು ಹೋಗಿ ಇನ್ನೊಂದು ಹುಡುಗ ನೇಪ್ಸಿ ಕರ್ಚೀಫಲ್ಲಿ ಒರೆಸಿ ತಮ್ಮ ಅತ್ತಿ ಕೂರ್ಸಿ ಬಂದು ಕೆಳಕ್ ಕುಂತ್ಲು ರೀ ಮಣ್ಣಿನ ನೆಲದ ಮ್ಯಾಗ. ನಮ್ ಕಾರ್ಯಕ್ರಮ ಮುಗೀತು. ಮಂದಿ ಎಲ್ಲ ನನ್ನ ಮಾತಾಡ್ಸಕ್ ಬಂದ್ರು. ನಾ ಅವ್ರನ್ನ ಬಿಟ್ಟೆ ಸೀದಾ ಹೋಗ ಸೊಸಿನ ಕೈ ಹಿಡ್ಕೊಂಡೆ. ಯವ್ವ, ಎಂತ ಒಳ್ಳೆ ಹೆಣ್ಮಗಳ ಯವ್ವ ನೀನು. ನಾ ಬಂದಾಗಿಂದ ನಿನ್ನ ನೋಡಕ್ ಹತ್ತೀನಿ, ಬಾಳ ಹೃದಯವಂತ ಬಿಡವ್ವ ನೀನು. 2 ಸಲ ನಾ ನೋಡ್ದೇರೆ ಕುರ್ಚಿನ ಕರ್ಚೀಫಲ್ ಒರೆಸಿ ನಿಮ್ಮ ಅತ್ತೆ ಕೂರ್ಸಿ ನೀ ಮಣ್ಣಿನ ನೆಲದ ಮ್ಯಾಗ ಕುಂತಿಯಲ್ಲ, ಅತ್ತೆ ಅಂದ್ರೆ ಎಷ್ಟ್ ಪ್ರೀತಿನೇ ಯವ್ವ ಅಂದೆ. ಮೇಡಮ್ ಅವ್ರ, ಪ್ರೀತಿ ಅಂತಲ್ರಿ, ನಮ್ಮ ಅತ್ತೆ ಇವತ್ತು ನನ್ ರೇಷ್ಮೆ ಸೀರೆ ಉಟ್ಕೊಂಡ್ ಬಂದಾಳ್ರಿ ಅಂತಳಕಿ. ಆವಾಗ ನಂದು 2ನೇ ಡಿಗ್ರಿ ಬಿತ್ರಿ. ನಾನು ಮುಂಬೈಗೆ ಹೋಗಿದ್ದೆ. ಯಾರೋ ಹೇಳಿದ್ರು ಮುಂಬೈನಲ್ಲಿ ಬೀದಿನಲ್ಲಿ ಏನಾದ್ರು ಕೊಂಡ್ಕೊಂಡ್ರೆ ಬಹಳ ಬಾರ್ಗೇನ್ ಮಾಡು ಅಂತ. ನಾನು ಅವನು ಯಾರಿಗೋ ಒಂದು ಟವಲ್ ನೋಡಿ ಕೇಳಿದೆ, ಕಿತ್ನಾ ರೂಪಾಯ? ಮೇಡಮ್ ಜಿ 25 ರೂಪಾಯ ಅಂದ. ಅಂದ್ರೆ 25 ಅಂತ. ನಾ ಏನನ್ಬೇಕು, ಹೇಳಿದ್ರಲ್ಲ ಚಲೋ ಬಾರ್ಗೇನ್ ಮಾಡು, ಬಹಳ ರೊಕ್ಕ ಹೇಳ್ತಾರೆ ಮುಂಬೈ ಮಂದಿ ಅಂತ. ಏ ಭಯ್ಯ, ಹಮೇ ಭಿ ಹಿಂದಿ ಆತಾ ಹೈ, ಕ್ಯೂ 25 ರೂಪಾಯ, 100 ರೂಪಾಯಿಗೆ ಡೇನಾ ಅಂದೆ. ಅವನು 25 ಅಂದಿದನ್ರಿ, ನಾನು 100 ಅಂದ್ರೆ 100. 25 100 ರೂಪಾಯಿ ಕೇಳಿದಾಗ ನಾ ಎಷ್ಟು ದಡ್ಡ ಅರ್ಥ ಆಗಿರ್ಬೇಕು. ಇನ್ನು 5ನೇ ಕ್ಲಾಸಲ್ಲಿ ನಮಗೆ ಕ್ಯಾಪಿಟಲ್ ಲೆಟರ್ ABCD ಕಲ್ಸವ್ರಿ. 6ಕ್ಕೆ ಬಂದ್ಮೇಲೆ ಸ್ಮಾಲ್ ಲೆಟರ್ ABCD. ನಮ್ಮ ಶಾಲೆಗೆ ಇನ್ಸ್ಪೆಕ್ಟರ್ ಬಂದ್ರು ಒಂದ್ಸಲ. ನಿಮಗೊಂದು ಗೊತ್ತಿರ್ಲಿ, ಹಳ್ಳಿ ಶಾಲೆಗೆ ಇನ್ಸ್ಪೆಕ್ಟರ್ ಬಂದ್ರೆ ತರ 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 ನಡಗ್ಬಿಡ್ತಾರೆ ಹಳ್ಳಿ ಮೇಸ್ಟರ್ಗಳು. ಪಾಪ ಏನ್ ಕಂಪ್ಲೇಂಟ್ ಬರೀತಾನೋ ಪುಣ್ಯಾತ್ಮ ಗೊತ್ತಿಲ್ಲ ಅಂತ. ಇನ್ಸ್ಪೆಕ್ಟರ್ ಕೈ ಹಿಂದ್ ಕಟ್ಟಿದ್ರು. ಮೇಸ್ಟ್ರನ್ ಕೇಳಿದ್ರು, ಮಕ್ಕಳ
ಮಕ್ಕಳಿಗೆಲ್ಲ ಇಂಗ್ಲಿಷ್ ಕಲಿಸ್ತಿದ್ದೀರಾ ಅಂತ. ಮೇಷ್ಟ್ರಿಗೆ ಬಂದ್ರೆ ತಾನೆ ನಮಗ್ ಕಲ್ಸಕ್ಕೆ. ಮೇಷ್ಟ್ರು ಹ್ಞೂ ಅಂದ ಸುಮ್ಮನೆ ಆಗ್ಬೇಕ ಬೇಡವ ಮಾಸ್ತ್ರಿಗೆ ಒಂದು ವರ್ಡ್ ಬರ್ತಿತ್ರಿ, ಸುಧಮ್ಮ ಸ್ಟ್ಯಾಂಡ್ ಅಪ್ ಅಂದ್ರು. ನಾ ಬೆಂಚ್ ಹತ್ತಿ ನಿಂತು ಬಿಟ್ಟೆ. ಬೆಂಚಿನ ಮ್ಯಾಗ ನಿಲ್ಲದ ಅವಮಾನ ಅಂತ ನಮಗ್ ಗೊತ್ತಿದ್ದಿಲ್ರಿ. ಈಗಿನ ಮಕ್ಳು ಯಾರಿಗಾದ್ರು ಶಟಾಪ್ ಅಂದ್ರು ಅಂತವವು, ಅಂದ್ರೆ ನನಗೆ ಅವಮಾನ ಮಾಡಿದ್ಯಾ ಅಂತ. ನಮಗ್ ಗೊತ್ತಿಲ್ಲ. ಬೆಂಚ್ ಮೇಲೆ ಹತ್ತಿದ್ರೆ ಅದು ರಾಷ್ಟ್ರ ಪ್ರಶಸ್ತಿ ಕೊಟ್ಟಂಗ ಗೌರವ ನಮಗೆ. ಹತ್ತಿ ನಿಂತ್ವಿ. ಯಾಕಂದ್ರೆ ಹೋಗೋ ಮಂದಿ ಕಾಣವ್ರು, ಏ ರಂಗ ನಿಮ್ಮಪ್ಪ ಹೊಲಕ್ ಹೊಂಟನ್ ನೋಡು, ನಿಮ್ಮವ್ವ ನೋಡು ರೊಟ್ಟಿ ಬುತ್ತಿ ತಗೊಂಡು ಹೊಂಟ್ಲು ಅಂತಿದ್ದೆ ನಾನು. ಮೇಷ್ಟ್ರಿಗೆ ಕೆಳಗಿಳಿ ಅನ್ಬೇಕು, ಇಂಗ್ಲಿಷಲ್ಲಿ ಹೇಳಕ್ ಬರವಲ್ದು. ಸುಧಮ್ಮ ಸ್ಟ್ಯಾಂಡು ಗ್ರೌಂಡು ಅಂದ್ರು, ಅಂದ್ರೆ ಬೆಂಚಿಂದ ಕೆಳಗಿಳಿ ಅಂತ. ಅಂತೂ ಕೆಳಗಿಳಿಸಿದ್ರು ನನ್ನ. ಆಮೇಲೆ ಒಂದು ಪ್ರಶ್ನೆ ಕೇಳಿದ್ರು ಇನ್ಸ್ಪೆಕ್ಟ್ರು, ನಾಳೆಗೆ ಇಂಗ್ಲಿಷಲ್ಲಿ ಏನಂತಾರವ್ವ ಅಂತ. ಸರ್ ನಾಳೆಗೆ ಸರ್ ಟುಮಾರೋ ಅಂದೆ. ಗುಡ್, ವೆರಿ ಗುಡ್ ಅಂದ್ರು. 5ನೇ ಕ್ಲಾಸ್ ಅಲ್ರಿ. ನಾಳೆಗೆ ಟುಮಾರೋ ಅಂದ್ರೆ ನಮ್ಗೆ ವೆರಿ ಗುಡ್ ಅಂದ್ರು. ಈಗಿನ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಕಲಿತಾವ, ಹೊಟ್ಟೆಯಿಂದ ಆಚೆ ಬರುವಾಗ ಅವು ಇಂಗ್ಲಿಷ್ ಮಾತಾಡ್ತಾವ. ಅವು ಸುಮ್ಮನೆ ಹುಟ್ಟಂಗಿಲ್ಲ, ಒಂದು ಮೊಬೈಲ್ ಹಿಡ್ಕೊಂಡು ಹುಟ್ಟಬಿಡ್ತಾವೆ. ದೇವ್ರಿಗೆ ಮಿಸ್ಡ್ ಕಾಲ್ ಕೊಡ್ಬೇಕು ನಾ ಬಂದೆ ಅಂತ ಅಂಥ ಮಕ್ಳು ಇವು. ಅಂಥದ್ರಲ್ಲಿ ನಾಳೆಗೆ ಟುಮಾರೋ ಅಂದ್ರೆ ವೆರಿ ಗುಡ್ ಅಂದ್ರು. ಅಲ್ಲಿಗೆ ಸುಮ್ಮನೆ ಆಗ್ಬೇಕು ಬೇಡವ, ನಮ್ಮ ಮೇಷ್ಟ್ರು ಇನ್ಸ್ಪೆಕ್ಟರ್ ಎದುರಿಗೆ ತೋರಿಸ್ಕೊಳಕ್ಕೆ ನಾಡಿದ್ದಿಗೆ ಏನಂತಾರವ್ವ ಸರ್ ಟುಮಾರೋ ಅಂತಾರೆ ಸಾರ್ ಅಂದೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ